ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವೀಗ ಆಲ್ರೆಡಿ ಮಾಡ್ಯೂಲ್ 3 ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋದನ್ನ ಕವರ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಈ ಒಂದು ಮಾಡ್ಯೂಲ್ ಏನಿದೆ, ಈ ಒಂದು ಪ್ಯಾಕೇಜಸ್ ಆ್ಯಂಡ್ ಎಕ್ಸೆಪ್ಷನ್ಸ್ ಅನ್ನೋದಿದೆ. ಸೊ ಈ ಒಂದು ಮಾಡ್ಯೂಲ್ 4ಅಲ್ಲಿ ಎರಡೇ ಟಾಪಿಕ್ಕೇ ಇರೋದು, ಈ ಒಂದು ಪ್ಯಾಕೇಜಸ್ ಆ್ಯಂಡ್ ಎಕ್ಸೆಪ್ಷನ್ಸ್ ಅನ್ನೋದು. ಸೊ ಈ ಒಂದು ಸಬ್ಜೆಕ್ಟ್ ಹೆಸರೇನು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ, ಆ್ಯಂಡ್ ಅದರ ಒಂದು ಸಬ್ಜೆಕ್ಟ್ ಕೋಡ್ ಬಂದು BCS 306A. ಆ್ಯಂಡ್ ಮಾಡ್ಯೂಲ್ 4ಅಲ್ಲಿ ನಾನು ಹೇಳ್ದಂಗೆ ಎರಡು ಟಾಪಿಕ್ಸ್ ಇದೆ, ಪ್ಯಾಕೇಜಸ್ ಆ್ಯಂಡ್ ಎಕ್ಸೆಪ್ಷನ್ಸ್. ಸೊ ಈ ಒಂದು ಎರಡು ಟಾಪಿಕ್ನ ನೀವು ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ಮಾಡ್ಯೂಲ್ 2 ಅನ್ನೋದು ಕಂಪ್ಲೀಟ್ ಆಗುತ್ತೆ ಅಲ್ವಾ. ಸೊ ನಾವೀಗ ಇದರ ಒಂದು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡೋಣ. ಆ್ಯಂಡ್ ನಾನು ಪ್ರೀವಿಯಸ್ ಆಗಿ ಹೇಳ್ದಂಗೆ ಇದು ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸೂ ಅದೇ ರೀತಿ ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಸನ್ನು ರೆಫರ್ ಮಾಡಿದ್ದೀನಿ. ಸೊ ಇದೇ ಕ್ವೆಶನ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾಡ್ಯೂಲಲ್ಲಿ ನಾನು ಒಂದು 5-6 ಕ್ವೆಶನ್ಸ್ ಹೇಳ್ಬೋದು. ಸೊ ನೀವು ಅಷ್ಟು ಕ್ವೆಶನ್ಸ್ ಅನ್ನೋದನ್ನು ಓದ್ಕೊಂಡ್ರೆ ಖಂಡಿತವಾಗಿ ಈ ಮಾಡ್ಯೂಲಲ್ಲಿ 20 ಮಾರ್ಕ್ಸ್ ಅಥವಾ 80+ ಮಾರ್ಕ್ಸ್ ಅನ್ನೋದನ್ನು ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ಸೊ ಈ ಒಂದು ಮಾಡ್ಯೂಲ್ 4ಅಲ್ಲಿನ ಫಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅನ್ನೋದು ನೋಡೋಣ. ಸೊ ಈ ಒಂದು ಮಾಡ್ಯೂಲ್ 4 ಫಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನು, ಪ್ಯಾಕೇಜ್. ಸೊ ಫಸ್ಟ್ ಪ್ಯಾಕೇಜಸ್ ಅನ್ನೋ ಒಂದು ಕಾನ್ಸೆಪ್ಟೇ ಬರುತ್ತೆ ಅಲ್ವಾ. ಸೊ ಫಸ್ಟ್ ಕ್ವೆಶನ್ ಏನು, ಡಿಫೈನ್ ಪ್ಯಾಕೇಜ್, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕ್ರಿಯೇಟಿಂಗ್ ಅ ಯೂಸರ್ ಡಿಫೈನ್ಡ್ ಪ್ಯಾಕೇಜ್ ವಿತ್ ಆನ್ ಎಕ್ಸಾಂಪಲ್. ಸೊ ನಿಮ್ಮ ಒಂದು ಕ್ವೆಶನ್ ಇಲ್ಲಿ ತನಕ ಅಷ್ಟೇ ಇದೆ, ಬಟ್ ಸ್ಟಿಲ್ ಇದನ್ನು ಕೇಳಬಹುದು ಅಂತ ಈ ಕ್ವೆಶನ್ ಅನ್ನು ಕೊಟ್ಟಿದ್ದೀನಿ. ಸೊ ಅದೇನು, ಹೌ ಟು ಇಂಪೋರ್ಟ್ ಅ ಪ್ಯಾಕೇಜ್ ಇನ್ ಜಾವಾ. ಸೊ ಈಗ ನೀವು ಒಂದು ಪ್ಯಾಕೇಜ್ ಬಗ್ಗೆ ಎಲ್ಲಾನು ತಿಳ್ಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ನಾಲೆಡ್ಜ್ ಇರುತ್ತೆ. ಸೊ ಈ ಒಂದು ಯಾವ ಕ್ವೆಶನ್ ಕೊಟ್ಟರು ನೀವು ಬರೀಬಹುದು. ಸೊ ದಟ್ ನಾನು ಈ ಒಂದು ಎರಡು ಕ್ವೆಶನ್ನ ಮರ್ಜ್ ಮಾಡಿ ಹೇಳ್ತಿದ್ದೀನಿ. ಸೊ ಇದು ಸರ್ ನೋಡೋದಾದ್ರೆ ಫಸ್ಟ್ ನಾವು ಏನು ಮಾಡಬೇಕು, ಪ್ಯಾಕೇಜ್ನ ಡಿಫೈನ್ ಮಾಡಬೇಕು ಅಲ್ವಾ. ಸೊ ಪ್ಯಾಕೇಜ್ ಡೆಫಿನಿಷನ್ ಏನು, ಸೆಟ್ ಆಫ್ ಕ್ಲಾಸಸ್ ಇಂಟರ್ಫೇಸಸ್ ಗ್ರೂಪ್ ಟುಗೆದರ್ ಇಸ್ ನೌನ್ ಆಸ್ ಪ್ಯಾಕೇಜಸ್ ಇನ್ ಜಾವಾ. ಸೊ ನಾವೀಗ ಪ್ರೀವಿಯಸ್ ಮಾಡ್ಯೂಲ್ಸಲ್ಲಿ ಎಲ್ಲಾನು ಕ್ಲಾಸಸ್ ಅಂದರೆ ಏನು, ಇಂಟರ್ಫೇಸಸ್ ಅಂದರೆ ಏನು ಎಲ್ಲಾನು ತಿಳ್ಕೊಂಡ್ವಿ. ಸೊ ಇವನ್ ಸೆಟ್ ಆಫ್ ಅಂದರೆ ಈ ಒಂದು ಕ್ಲಾಸಸ್ ಮತ್ತು ಇಂಟರ್ಫೇಸಸ್ನ ನಾವು ಗ್ರೂಪ್ ಮಾಡಿದ್ರೆ ಅದನ್ನು ನಾವು ಜಾವಾಲಿ ಪ್ಯಾಕೇಜಸ್ ಅಂತ ಅಂತೀವಿ. ಸೊ ಫಸ್ಟ್ ಏನು, ಈ ಒಂದು ಕ್ವೆಶನಲ್ಲಿ ಕೇಳಿರೋದು ನಾವು ಈ ಒಂದು ಯೂಸರ್ ಡಿಫೈನ್ಡ್ ಪ್ಯಾಕೇಜ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಅದರ ಒಂದು ಸ್ಟೆಪ್ಸ್ ಏನೇನಿದೆ ಅನ್ನೋದು ಬರೀರಿ, ಅದು ಒಂದು ಎಕ್ಸಾಂಪಲ್ ಜೊತೆ ಅಂತ ಹೇಳಿದ್ದಾರೆ. ಸೊ ಇದರ ಒಂದು ಸ್ಟೆಪ್ಸ್ ನೋಡೋದಾದರೆ ಫಸ್ಟ್ ಸ್ಟೆಪ್ ಏನಿದೆ, ಡಿಫೈನ್ ದ ಪ್ಯಾಕೇಜ್. ಅಂದರೆ ನಾವು ಒಂದು ಪ್ಯಾಕೇಜ್ನ ಡಿಫೈನ್ ಮಾಡಬೇಕು. ಸೊ ನೀವೀಗ ಜಾವಾ ಒಂದು ಲ್ಯಾಬ್ ಪ್ರೋಗ್ರಾಮ್ಸ್ ಮಾಡಬೇಕಾದ್ರೆ ಎಲ್ಲನೂ ನೋಡಿರ್ತೀರ. ಫಸ್ಟ್ ನೀವೇನು ಮಾಡ್ತೀರಾ, ಒಂದು ಫೈಲ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಪ್ಯಾಕೇಜ್ ಕೊಟ್ಟು ಮತ್ತೆ ಒಂದು ಕ್ಲಾಸ್ ನೇಮ್ನ ಕ್ರಿಯೇಟ್ ಮಾಡ್ತೀರಾ ಅಲ್ವಾ. ಸೊ ಫಸ್ಟ್ ಏನು ಮಾಡಬೇಕು, ಒಂದು ಕ್ಲಾಸ್ ನೇಮ್ನ ಡಿಫೈನ್ ಮಾಡಬೇಕು. ಅಂದರೆ ಪ್ಯಾಕೇಜ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡಬೇಕು. ನಿಮ್ಮ ಒಂದು ಜಾವಾ ಫೈಲ್ ಅನ್ನೋದು ಏನಿರುತ್ತೆ ಅಲ್ವಾ, ನೀವು ಪ್ರೋಗ್ರಾಮ್ ಕೋಡ್ ಏನು ಬರೀತೀರಾ ಅದ್ರಲ್ಲಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ಲೈನ್ ಏನಿರುತ್ತೆ ಅದು ಪ್ಯಾಕೇಜ್ ಅಂತಾನೆ ಇರುತ್ತೆ. ಸೊ ಈ ಒಂದು ಸ್ಕ್ಯಾನರ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಅದು ಬೇರೆ, ಬಟ್ ಅದಕ್ಕಿಂತ ಮೊದಲು ಏನು, ಪ್ಯಾಕೇಜ್ ಅನ್ನೋದು ಇರುತ್ತೆ ನಿಮ್ಮ ಒಂದು ಫಸ್ಟ್ ಸ್ಟೇಟ್ಮೆಂಟ್ ಜಾವಾ ಫೈಲಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಕಂಪೈಲ್ ದ ಪ್ಯಾಕೇಜ್. ಸೊ ನಾವು ಈ ಒಂದು ಪ್ಯಾಕೇಜ್ನ ಕಂಪೈಲ್ ಮಾಡಬೇಕು. ಹೆಂಗೆ ಮಾಡಬೇಕು ಅಂದರೆ, ನಾವು ಈ ಒಂದು ಜಾವಾ ಸಿ ಅನ್ನೋದನ್ನು ಯೂಸ್ ಮಾಡಿಕೊಂಡು ಆ ಕ್ಲಾಸಸ್ನ ಕಂಪೈಲ್ ಮಾಡ್ಕೋಬೇಕು. ಆ್ಯಂಡ್ -d ಅನ್ನೋ ಫ್ಲ್ಯಾಗ್ನ ನಾವು ಇಂಡಿಕೇಟ್ ಮಾಡಬೇಕು. ಸೊ ಈ ಒಂದು -d ಅಂದರೆ ಏನು, ಆ ಒಂದು ಪ್ಯಾಕೇಜ್ ಸ್ಟ್ರಕ್ಚರ್ದು ಡೆಸ್ಟಿನೇಷನ್ ಏನಿರುತ್ತೆ ಅಲ್ವಾ ಅದು. ಸೊ ನಾವೀಗ ಇದನ್ನು ಜಾವಾ ಸಿ ಅನ್ನೋದನ್ನು ಯೂಸ್ ಮಾಡ್ಕೊಂಡು ಕಂಪೈಲ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ಆ ಒಂದು ಪ್ಯಾಕೇಜ್ನ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಇಂಪೋರ್ಟ್ ಅನ್ನೋದು ಹೇಗೆ ಮಾಡ್ಕೋತೀವಿ, ಇಂಪೋರ್ಟ್ ಕೀವರ್ಡ್ನ ಯೂಸ್ ಮಾಡಿಕೊಂಡು. ಸೊ ನಿಮಗೆ ನಾನು ಮಾಡ್ಯೂಲ್ 1ಅಲ್ಲಿ ಹೇಳಿದೆ ಅಲ್ವಾ ಕೀವರ್ಡ್ಸ್ ಬಗ್ಗೆ ಕ್ವೆಶನ್ ಕೇಳ್ತಾರೆ ಅಂತ. ಸೊ ನೀವೀಗ ಏನೇನು ಕೇಳ್ತಿದ್ದೀರಾ, ಈ ಒಂದು ಪ್ಯಾಕೇಜ್ ಆಗಿರ್ಬೋದು, ಈ ಒಂದು ಇಂಪೋರ್ಟ್ ಆಗಿರ್ಬೋದು, ಇವೆಲ್ಲನೂ ಕೀವರ್ಡ್ಸೇ. ಸೊ ಇದನ್ನೆಲ್ಲನೂ ನೀವು ಬರಿಬೋದು. ಸೊ ಈ ಒಂದು ಇಂಪೋರ್ಟ್ ಕೀವರ್ಡ್ನ ಯೂಸ್ ಮಾಡಿಕೊಂಡು ಈ ಒಂದು ಕ್ಲಾಸಸ್ ಮತ್ತು ಇಂಟರ್ಫೇಸಸ್ನ ಪ್ಯಾಕೇಜಿಗೆ ಇಂಪೋರ್ಟ್ ಅನ್ನೋದು ಮಾಡ್ತೀವಿ. ಸೊ ಈ ಒಂದು ಯೂಸರ್ ಡಿಫೈನ್ ಪ್ಯಾಕೇಜ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಸ್ಟೆಪ್ಸ್. ಸೊ ನೆಕ್ಸ್ಟ್ ಏನಿದೆ, ನಾವು ಇದರ ಒಂದು ಎಕ್ಸಾಂಪಲ್ ಬರಿಬೇಕು ಅಂತ ಇತ್ತು ಅಲ್ವಾ. ಸೊ ಇದರ ಒಂದು ಎಕ್ಸಾಂಪಲ್ ಬರೆಯೋದಾದ್ರೆ ಕ್ರಿಯೇಟಿಂಗ್ ಆ್ಯಂಡ್ ಯೂಸಿಂಗ್ ಅ ಯೂಸರ್ ಡಿಫೈನ್ಡ್ ಪ್ಯಾಕೇಜ್, ಇದು ಎಕ್ಸಾಂಪಲ್. ಸೊ ಫಸ್ಟ್ ಏನು ಹೇಳಿದ್ವಿ, ಆ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡಬೇಕು ಅಥವಾ ಡಿಫೈನ್ ಮಾಡಬೇಕು ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ಒಂದು ಫೈಲ್ ಅಂದರೆ ಇಲ್ಲಿ ನಾನೇನು ಫೈಲ್ನ ಮೈ ಪ್ಯಾಕೇಜ್ ಡೆಮೋ ಡಾಟ್ ಜಾವಾ ಅನ್ನೋ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೋತಿದ್ದೀನಿ. ಸೊ ನೀವು ಮೈ ಪ್ಯಾಕೇಜ್ ಡಾಟ್ ಜಾವಾ ಅಂತನಾದರೂ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದೇನು ಫಸ್ಟ್ ಸ್ಟೆಪ್. ಸೊ ಇದರ ಒಂದು ಕೋಡ್ ನೋಡೋದಾದರೆ ಪ್ಯಾಕೇಜ್ ಮೈ ಪ್ಯಾಕೇಜ್ ಅಂದರೆ ಈ ಒಂದು ಪ್ಯಾಕೇಜ್ನ ಡಿಕ್ಲೇರ್ ಮಾಡಬೇಕು. ಸೊ ನಾನೇನು ಪ್ಯಾಕೇಜ್ ಹೆಸರು ಮೈ ಪ್ಯಾಕೇಜ್ ಅಂತ ಕೊಟ್ಟಿದ್ದೀನಿ. ಸೊ ನೀವು ನಿಮ್ಗೆ ಇಷ್ಟ ಬಂದಂಗೆ ಕೊಡ್ಬೋದು. ಸೊ ಇಲ್ಲಿ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೋತಿದ್ದೀನಿ, ಏನು, ಮೈ ಪ್ಯಾಕೇಜ್ ಡೆಮೋ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೋತಿದ್ದೀನಿ. ಅಂದರೆ ಅಲ್ಲಿ ನಾನು ಮೊದಲಿಗೆ ಹೇಳಿದೆ ಅಲ್ವಾ ಫೈಲ್ ನೇಮ್ ಏನು ಕೊಟ್ಟಿದ್ದೆ ಅಂತ. ಸೊ ಅದೇ ರೀತಿನೇ ಈ ಒಂದು ಕ್ಲಾಸ್ನೂ ಸೇಮ್ ಬರೀತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಡಿಸ್ಪ್ಲೇ ಮೆಸೇಜ್ ಅನ್ನೋ ಒಂದು ಮೆಥಡ್ನೂ ಕ್ರಿಯೇಟ್ ಮಾಡ್ಕೋತಿದ್ದೀನಿ. ಅದರೊಳಗೆ ನಾನು ಏನು ಪ್ರಿಂಟ್ ಮಾಡ್ತಿದ್ದೀನಿ, ಹೆಲೋ ಫ್ರಮ್ ಮೈ ಪ್ಯಾಕೇಜ್ ಅಂತ ಪ್ರಿಂಟ್ ಮಾಡ್ತಿದ್ದೀನಿ. ಫಸ್ಟ್ ಸ್ಟೆಪ್ ಅಂದರೆ ಈ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ಆ ಒಂದು ಪ್ಯಾಕೇಜ್ನ ಕಂಪೈಲ್ ಮಾಡಬೇಕು. ಸೊ ಅದರ ಒಂದು ಕೋಡ್ ನೋಡೋದಾದರೆ ಇಲ್ಲಿ ಏನು, ಜಾವಾ ಸಿ -d ಮೈ ಪ್ಯಾಕೇಜ್ ಡೆಮೋ ಡಾಟ್ ಜಾವಾ ಅಂದರೆ ಇಲ್ಲಿ ಏನು,
ಜಾವಾ ಸಿ ಇದನ್ನ ಕಂಪೈಲ್ ಮಾಡೋದಕ್ಕೆ ಆ್ಯಂಡ್ ಮೈನಸ್ ಡಿ ಏನಕ್ಕೆ ಆ ಒಂದು ಡೆಸ್ಟಿನೇಷನ್ ಲೊಕೇಶನ್ ಏನಿದೆ ಅಲ್ವಾ ಪ್ಯಾಕೇಜ್ ಸ್ಟ್ರಕ್ಚರಲ್ಲಿ ಅದನ್ನು ಡಿಫೈನ್ ಮಾಡೋದಕ್ಕೆ ಡಾಟ್ ಯಾವುದ್ರಲ್ಲಿ ಮಾಡಬೇಕು ಮೈ ಪ್ಯಾಕೇಜ್ ಡೆಮೋ ಡಾಟ್ ಜಾವಾ ಈ ಫೈಲಲ್ಲಿ ಮಾಡಬೇಕು. ಸೊ ಇದು ಬಂದು ಕಂಪೈಲ್ ಮಾಡೋದು ಆ್ಯಂಡ್ ನೆಕ್ಸ್ಟ್ ಆ ಒಂದು ಪ್ಯಾಕೇಜ್ನ ಯೂಸ್ ಮಾಡಬೇಕು ಅಲ್ವಾ. ಸೊ ನಾವು ಅದನ್ನು ಯೂಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ನಾವೀಗ ಪ್ರೀವಿಯಸ್ ಆಗಿ ಏನು ಪ್ಯಾಕೇಜ್ನ ಮೈ ಪ್ಯಾಕೇಜ್ನ ಯೂಸ್ ಮಾಡ್ಕೋತಿದ್ವಲ್ವಾ ಅದನ್ನು ಇದಕ್ಕೆ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಏನಾಗುತ್ತೆ ಇಂಪೋರ್ಟ್ ಮೈ ಪ್ಯಾಕೇಜ್ ಡಾಟ್ ಇಲ್ಲಿ ನಾನು ಹೊಸ ಪ್ಯಾಕೇಜ್ ಯಾವ್ದು ಕ್ರಿಯೇಟ್ ಮಾಡ್ಕೊಂಡೆ ಮೈ ಪ್ಯಾಕೇಜ್ ಡೆಮೋ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಟೆಸ್ಟ್ ಪ್ಯಾಕೇಜ್ ಅನ್ನೋ ಒಂದು ಕ್ಲಾಸ್ನೂ ಕ್ರಿಯೇಟ್ ಮಾಡ್ಕೋಬೇಕು. ಏಕೆಂದರೆ ಪ್ರೀವಿಯಸ್ ಆಗಿ ಕ್ಲಾಸ್ ಏನಿತ್ತು ಮೈ ಪ್ಯಾಕೇಜ್ ಡೆಮೋ ಅಂತ ಇತ್ತು. ಸೊ ಇಲ್ಲಿ ಕ್ಲಾಸ್ ಏನಿದೆ ಟೆಸ್ಟ್ ಪ್ಯಾಕೇಜ್ ಅಂತ ಇದೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಮೈನ್ ಮೆಥಡ್. ಸೊ ಮೈನ್ ಮೆಥಡಲ್ಲಿ ಒಂದು ಆಬ್ಜೆಕ್ಟ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಅದೇನು ಮೈ ಪ್ಯಾಕೇಜ್ ಡೆಮೋ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ನ್ಯೂ ಮೈ ಪ್ಯಾಕೇಜ್ ಡೆಮೋ ಅನ್ನೋದನ್ನ ಕ್ರಿಯೇಟ್ ಮಾಡ್ತೀರಾ ಆ್ಯಂಡ್ ನೆಕ್ಸ್ಟ್ ಆ ಒಂದು ಮೆಸೇಜ್ ಏನಿದೆ ಅಲ್ವಾ ಅದನ್ನು ಡಿಸ್ಪ್ಲೇ ಮಾಡಬೇಕು. ಅಂದರೆ ಆ ಒಂದು ಮೆಥಡ್ ಏನಿದೆ ಅಲ್ವಾ ಡಿಸ್ಪ್ಲೇ ಮೆಸೇಜ್ ಆ ಒಂದು ಮೆಥಡ್ನ ಕಾಲ್ ಮಾಡ್ತೀರಾ ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಆ ಒಂದು ಪ್ರೋಗ್ರಾಮ್ನ ಕಂಪೈಲ್ ಮಾಡಿ ರನ್ ಮಾಡ್ತೀರಾ. ಸೊ ಇದಕ್ಕೆ ಏನು ಮಾಡೋದು ಜಾವಾ ಸಿ ಟೆಸ್ಟ್ ಪ್ಯಾಕೇಜ್ ಡಾಟ್ ಜಾವಾ ಅಥವಾ ಜಾವಾ ಟೆಸ್ಟ್ ಪ್ಯಾಕೇಜ್ ಈ ರೀತಿ ಕೊಟ್ಟಾಗ ಏನಾಗುತ್ತೆ ಆ ಒಂದು ಪ್ರೋಗ್ರಾಮ್ ಅನ್ನೋದು ಕಂಪೈಲ್ ಆಗಿ ರನ್ ಆಗುತ್ತೆ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಇಲ್ಲಿ ಏನು ಪ್ರಿಂಟ್ ಮಾಡೋದಕ್ಕೆ ಹೇಳಿದೆ ಹೆಲೋ ಫ್ರಮ್ ಮೈ ಪ್ಯಾಕೇಜ್ ಅಂತ ಪ್ರಿಂಟ್ ಮಾಡೋಕ್ಕೆ ಕೇಳಿದ್ದೆ ಅಲ್ವಾ. ಸೊ ಇಲ್ಲಿ ಏನು ಮಾಡುತ್ತೆ ಹೆಲೋ ಫ್ರಮ್ ಮೈ ಪ್ಯಾಕೇಜ್ ಅಂತ ಪ್ರಿಂಟ್ ಮಾಡುತ್ತೆ. ಸೊ ಇದು ಬಂದು ಔಟ್ಪುಟ್. ಸೊ ನಾನು ಮೊದಲಿಗೆ ಹೇಳ್ದಂಗೆ ನೀವು ಔಟ್ಪುಟ್ ಅನ್ನೋದು ಬರೀಲೇಬೇಕು ಅಂತ ಏನಿಲ್ಲ, ನೀವು ಜಸ್ಟ್ ಒಂದು ಎಕ್ಸಾಂಪಲ್ ಅಂದರೆ ಪ್ರೋಗ್ರಾಮ್ ಅಥವಾ ಕೋಡ್ನ ಬರೆದ್ರೆ ಸಾಕು ಆ್ಯಂಡ್ ಇವನ್ ನಾನು ಆ ಕೋಡ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೂ ಯು ಕ್ಯಾನ್ ನೀವು ಆ ರೀತಿನೂ ಮಾಡ್ಬೋದು. ಸೊ ಇದು ಬಂದು ನೆಕ್ಸ್ಟ್ ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ ಈ ಒಂದು ಕ್ವೆಶನಲ್ಲಿ ನೆಕ್ಸ್ಟ್ ಇನ್ನೇನು ಕೇಳಿದ್ದಾರೆ ಇಂಪೋರ್ಟ್ ಮಾಡ್ಕೊಳೋದು ಹೇಗೆ ಪ್ಯಾಕೇಜಸ್ನ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಅದನ್ನು ನಾವು ನೋಡೋಣ. ಈಗ ನಾನು ಪ್ರೀವಿಯಸ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಲ್ವಾ ಸೇಮ್ ಅದೇ ರೀತಿನೇ ಇಂಪೋರ್ಟ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡಿಕೊಂಡು ಮೈ ಪ್ಯಾಕೇಜ್ ಡಾಟ್ ಮೈ ಪ್ಯಾಕೇಜ್ ಡೆಮೋ ಅಂತ ಯೂಸ್ ಮಾಡ್ಕೊಂಡಿದ್ದೀವಿ. ಇದೇನು ಒಂದು ಸ್ಪೆಸಿಫಿಕ್ ಕ್ಲಾಸ್ನ ಇಂಪೋರ್ಟ್ ಮಾಡ್ಕೊಳೋದಕ್ಕೆ. ಅದೇ ನಾವೇನಾದರೂ ಎಂಟೈರ್ ಪ್ಯಾಕೇಜ್ನ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಆ್ಯಂಡ್ ಅಲ್ಲಿ ಒಂದು ಸ್ಟಾರ್ ಬರ್ತಿದ್ದೀನಲ್ವಾ ಹ್ಯಾಶ್ ಟ್ರ್ಯಾಕು. ಸೊ ಆ ರೀತಿ ಒಂದು ಹ್ಯಾಶ್ಟ್ಯಾಗ್ ಬರೆದ್ರೆ ಏನಾಗುತ್ತೆ ಎಲ್ಲನೂ ಬರುತ್ತೆ. ಸೊ ಈಗ ನೀವು ಸ್ಕ್ಯಾನರ್ನ ಏನಾದರೂ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ನಿಮ್ಮ ಒಂದು ಜಾವಾ ಪ್ರೋಗ್ರಾಮ್ಸಲ್ಲಿ ಆ ಒಂದು ಹ್ಯಾಶ್ಟ್ಯಾಗ್ನ ಬರೀತೀರಾ ಅಲ್ವಾ. ಸೊ ಇಲ್ಲೂ ಬರೆದ್ರೆ ಇದು ಆಲ್ ಅಂತ ಇನ್ಕ್ಲೂಡ್ ಆಗುತ್ತೆ. ಸೊ ಈಗ ಆ ಒಂದು ಫುಲ್ಲಿ ಕ್ವಾಲಿಫೈಡ್ ನೇಮ್ ಅದನ್ನು ಮಾತ್ರ ಒಂದು ಪ್ಯಾಕೇಜಿಂದ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಈಗ ಏನು ಮಾಡ್ತೀವಿ ಈಗ ಈ ಒಂದು ಕ್ಲಾಸ್ ಏನಿರುತ್ತೆ ಅಲ್ವಾ ಅದನ್ನ ಒಂದು ಫುಲ್ ಪ್ಯಾಕೇಜ್ ಆ ಫುಲ್ ಪ್ಯಾಕೇಜ್ನ ನಾವು ಯೂಸ್ ಮಾಡ್ಕೋತೀವಿ. ಅಂದರೆ ಯಾವುದೇ ರೀತಿ ಇಂಪೋರ್ಟ್ ಅನ್ನೋದು ಮಾಡ್ಕೊಳೋದಿಲ್ಲ ಬಟ್ ಫುಲ್ ಪ್ಯಾಕೇಜ್ ಅನ್ನೋದನ್ನ ಯೂಸ್ ಮಾಡ್ಕೋತೀವಿ. ಸೊ ಇದು ಬಂದು ಅದರ ಒಂದು ಎಕ್ಸಾಂಪಲ್. ಸೊ ಏನಿದೆ ಇಲ್ಲಿ ಕ್ಲಾಸ್ ಟೆಸ್ಟ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಆ್ಯಂಡ್ ಮೈನ್ ಮೆಥಡಲ್ಲಿ ಈ ಒಂದು ಮೈ ಪ್ಯಾಕೇಜ್ ಏನಿದೆ ಅಲ್ವಾ ಅದಕ್ಕೆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಆ ಒಂದು ಡಿಸ್ಪ್ಲೇ ಮೆಸೇಜ್ನ ನಾವು ಒಂದು ಕಾಲ್ ಮಾಡ್ತಿದ್ದೀವಿ. ಅಂದರೆ ಈ ಒಂದು ಮೆಥಡ್ ಏನಿದೆ ಅಲ್ವಾ ಇದನ್ನು ಕಾಲ್ ಮಾಡೋದು. ಸೊ ಇದು ಬಂದು ನಿಮ್ಮ ಒಂದು ಮಾಡ್ಯೂಲ್ 1ನಲ್ಲಿರೋ ಫಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ನಾವೀಗ ಸೆಕೆಂಡ್ ಇಂಪಾರ್ಟೆಂಟ್ ಕ್ವೆಶನ್ ನೋಡೋದಾದರೆ ಇಲ್ಲಿ ಏನಿದೆ ಎಕ್ಸ್ಪ್ಲೈನ್ ವೇರಿಯಸ್ ಲೆವೆಲ್ಸ್ ಆಫ್ ಆಕ್ಸೆಸ್ ಪ್ರೊಟೆಕ್ಷನ್ ಅವೈಲಬಲ್ ಫಾರ್ ಪ್ಯಾಕೇಜಸ್ ಆ್ಯಂಡ್ ದೇರ್ ಇಂಪ್ಲಿಕೇಶನ್ಸ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್. ಅಂದರೆ ಈಗ ನೀವೇನು ಎಕ್ಸ್ಪ್ಲೈನ್ ಮಾಡಬೇಕಿಲ್ಲಿ ಈ ಒಂದು ಪ್ಯಾಕೇಜ್ಗೆ ಆಕ್ಸೆಸ್ ಪ್ರೊಟೆಕ್ಷನ್ಸ್ ಯಾವ್ಯಾವ್ದು ಇರುತ್ತೆ ಅಲ್ವಾ ಅದರ ಒಂದು ವೇರಿಯಸ್ ಲೆವೆಲ್ಸ್ ಎಕ್ಸ್ಪ್ಲೈನ್ ಮಾಡಿ ಆ್ಯಂಡ್ ಅದರ ಒಂದು ಎಕ್ಸಾಂಪಲ್ಸ್ ಅವೆಲ್ಲದಕ್ಕೂ ಒಂದೊಂದು ಎಕ್ಸಾಂಪಲನ್ನು ಕೊಡ್ಬೋದು. ಸೊ ಈಗ ನಾವು ಯಾವ್ಯಾವ್ದು ಯೂಸ್ ಮಾಡ್ತೀವಿ ಆ 4 ಲೆವೆಲ್ಸ್ ಆಫ್ ಯಾವುದು ಅಂದರೆ ಈ ಒಂದು ಜಾವಾ ಅನ್ನೋದು 4 ಲೆವೆಲ್ಸ್ ಆಫ್ ಆಕ್ಸೆಸ್ ಕಂಟ್ರೋಲ್ ಪ್ರೊವೈಡ್ ಮಾಡುತ್ತೆ. ಏನಕ್ಕೆ ಕ್ಲಾಸಸ್ ಮೆಥಡ್ಸ್ ಮತ್ತು ವೇರಿಯಬಲ್ಸ್ಗೆ ಅಥವಾ ಪ್ಯಾಕೇಜಸ್. ಸೊ ಈ ಕ್ಲಾಸಸ್ಸು ಮೆಥಡ್ಸು ವೇರಿಯಬಲ್ಸ್ ಎಲ್ಲದನ್ನು ಕಂಬೈನ್ ಮಾಡಿದ್ರೇ ಅಲ್ವಾ ಪ್ಯಾಕೇಜ್ ಆಗೋದು. ಸೊ ಈ ಒಂದು ಪ್ಯಾಕೇಜಿಗೆ 4 ಲೆವೆಲ್ ಆಫ್ ಆಕ್ಸೆಸ್ ಕಂಟ್ರೋಲ್ ಅನ್ನೋದನ್ನು ಪ್ರೊವೈಡ್ ಮಾಡುತ್ತೆ. ಸೊ ನಾವು ಇದನ್ನು ಆಕ್ಸೆಸ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಈ ಒಂದು ಮೆಂಬರ್ಸ್ ಆಫ್ ಅ ಪ್ರೋಗ್ರಾಮ್ ಅಂದರೆ ಏನು ಫೀಲ್ಡ್ ಮೆಥಡ್ ಮತ್ತು ಈ ಒಂದು ಮೆಥಡ್ಸ್ ಅಲ್ದಿರೋ ಕನ್ಸ್ಟ್ರಕ್ಟರ್ಸ್ ಏನಿರುತ್ತೆ ಅಲ್ವಾ. ಸೊ ಇವನ್ನೆಲ್ಲನೂ ಒಂದು ಸ್ಕೋಪ್ ಅಥವಾ ಒಂದು ವಿಸಿಬಿಲಿಟಿಯಿಂದ ಈ ಒಂದು ಆಕ್ಸೆಸ್ ಲೆವೆಲ್ಸ್ ಅನ್ನೋದನ್ನು ಡಿಫೈನ್ ಮಾಡ್ತೀವಿ. ಸೊ ಅವು 4 ಯಾವ್ಯಾವುದು ಡಿಫಾಲ್ಟ್ ಪ್ರೈವೇಟ್ ಪ್ರೊಟೆಕ್ಟೆಡ್ ಆ್ಯಂಡ್ ಪಬ್ಲಿಕ್. ಸೊ ಈ 4 ಏನಿದೆ ಅಲ್ವಾ ಈ 4 ಕೀವರ್ಡ್ಸ್ ಆಗುತ್ತೆ. ಸೊ ಪ್ರೈವೇಟ್ ಪ್ರೊಟೆಕ್ಟೆಡ್ ಪಬ್ಲಿಕ್ ಡಿಫಾಲ್ಟ್ ಇವು 4 ಕೀವರ್ಡ್ಸ್ ಯಾವುದು ಜಾವಾ ಅಲ್ಲಿ ಆ್ಯಂಡ್ ಆಲ್ಸೋ ಈ ಒಂದು ಪ್ಯಾಕೇಜ್ನ ಪ್ರೊಟೆಕ್ಟ್ ಮಾಡೋದಕ್ಕಿರೋ ಒಂದು ಆಕ್ಸೆಸ್ ಕಂಟ್ರೋಲ್. ಸೊ ಈಗ ಇಲ್ಲಿ ಫಸ್ಟ್ ಒನ್ ಏನಿದೆ ಪ್ರೈವೇಟ್ ಅಲ್ವಾ. ಸೊ ಈ ಒಂದು ಪ್ರೈವೇಟ್ನ ನಾವು ಹೇಗೆ ಆಕ್ಸೆಸ್ ಮಾಡ್ಕೋಬೋದು ಇದನ್ನು ನಾವು ಸೇಮ್ ಕ್ಲಾಸ್ ಅಂದರೆ ಈಗ ಯಾವುದೋ ಒಂದು ಕ್ಲಾಸ್ ಟೆಸ್ಟ್ ಅಂತ ಕ್ರಿಯೇಟ್ ಮಾಡಿರ್ತೀನಿ. ಸೊ ಆ ಒಂದು ಟೆಸ್ಟ್ ಏನಿದೆ ಅಲ್ವಾ ಅದರೊಳಗೆ ಅಷ್ಟೇ ಆ ಒಂದು ವ್ಯಾಲ್ಯೂಸ್ ಅಥವಾ ವೇರಿಯಬಲ್ಸ್ನ ನಾವು ಆಕ್ಸೆಸ್ ಅನ್ನೋದು ಮಾಡ್ಕೋಬೋದು. ಬಟ್ ಈಗ ಇನ್ನೊಂದು ಕ್ಲಾಸ್ ಟೆಸ್ಟ್ 2 ಅಂತ ಇತ್ತಂದರೆ ಅದರೊಳಗೆ ನಾವು ಇದನ್ನು ಆಕ್ಸೆಸ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಸೊ ಒಂದು ಕ್ಲಾಸ್ ಒಳಗೆ ಅಷ್ಟೇ ಇದನ್ನು ಆಕ್ಸೆಸ್ ಮಾಡ್ಕೋಬೋದು ಆ್ಯಂಡ್ restrict access to the member from any other class or even within the same package. ಸೊ ನಾನೀಗ ಹೇಳಿದೆ ಅಲ್ವಾ
ಈಗ ಬೇರೆ ಕ್ಲಾಸ್ ಇತ್ತಂದ್ರೆ ಅದರಿಂದನೂ ಆಕ್ಸೆಸ್ ಅನ್ನೋದು ರಿಸ್ಟ್ರಿಕ್ಟ್ ಮಾಡುತ್ತೆ. ಅದೇ ರೀತಿನೇ ಆ ಸೇಮ್ ಇನ್ನೊಂದು ಕ್ಲಾಸ್ ಏನಿತ್ತಲ್ವ ಅದು ಅದೇ ಒಂದು ಪ್ಯಾಕೇಜಲ್ಲಿದ್ರೂ ಅದು ರಿಸ್ಟ್ರಿಕ್ಟ್ ಅನ್ನೋದು ಮಾಡುತ್ತೆ. ಸೊ ಯಾವುದಕ್ಕೂ ಆಕ್ಸೆಸ್ ಅನ್ನೋದು ಕೊಡೋದಿಲ್ಲ, ಸೇಮ್ ಕ್ಲಾಸಲ್ಲಿದ್ರೆ ಅಷ್ಟೇ ಕೊಡುತ್ತೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಎನ್ಕ್ಯಾಪ್ಸುಲೇಷನ್ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಡೇಟಾ. ಅಂದರೆ ಈಗ ಈ ಒಂದು ಎನ್ಕ್ಯಾಪ್ಸುಲೇಷನ್ ಅಂದರೆ ಏನು? ಸೊ ಎನ್ಕ್ಯಾಪ್ಸುಲೇಷನ್ ಅಂದರೆ ಈ ಒಂದು ಡೇಟಾನ ಪ್ರೊಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಆ ಒಂದು ಎನ್ಕ್ಯಾಪ್ಸುಲೇಷನ್ ಯೂಸ್ ಮಾಡ್ಕೊಂಡು ಈ ಒಂದು ಸೆನ್ಸಿಟಿವ್ ಡೇಟಾ ಅನ್ನೋದು ಏನಿರುತ್ತೆ ಅದನ್ನೆಲ್ಲನೂ ಪ್ರೊಟೆಕ್ಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇದು ಪ್ರೈವೇಟ್ ಅಲ್ವಾ? ಸೊ ನಾನು ಇಲ್ಲಿ ಕ್ಲಾಸ್ ಏನಂತ ಕ್ರಿಯೇಟ್ ಮಾಡಿದ್ದೀನಿ, ಪ್ರೈವೇಟ್ ಎಕ್ಸಾಂಪಲ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಏನು, ಪ್ರೈವೇಟ್ ಇಂಟ್ ಸೀಕ್ರೆಟ್ ಇಸ್ ಈಕ್ವಲ್ಸ್ ಟು 45 ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಇಂಟೀಜರ್ಗೆ ಏನಂತ ಸೀಕ್ರೆಟ್ ಅನ್ನೋ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪಬ್ಲಿಕ್ ಇಂಟ್ ಡಾಟ್ಸ್ ಗೆಟ್ ಸೀಕ್ರೆಟ್. ಸೊ ಈ ಗೆಟ್ ಸೀಕ್ರೆಟ್ ಅನ್ನೋದು ಒಂದು ಮೆಥಡ್. ಸೊ ಇಲ್ಲಿ ಈ ಒಂದು ಮೆಥಡ್ನ ಕಾಲ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಈ ಒಂದು ರಿಟರ್ನ್ ಅನ್ನೋದನ್ನ ರಿಟರ್ನ್ ಸೀಕ್ರೆಟ್ ಅನ್ನೋದನ್ನ ರಿಟರ್ನ್ ಮಾಡೋದಕ್ಕೆ ಹೇಳ್ತಿದ್ದೀನಿ. ಸೊ ಇದು ಬಂದು ಒಂದು ಪ್ರೈವೇಟ್ ಎಕ್ಸಾಂಪಲ್ ಕ್ಲಾಸ್. ಆ್ಯಂಡ್ ನೆಕ್ಸ್ಟ್ ಏನು, ಈ ಒಂದು ಪಬ್ಲಿಕ್ ಅಂದರೆ ಮೇನ್ ಮೆಥಡ್ ಬೇಕು ಈಗ ಅಲ್ವಾ? ಸೊ ಈಗ ನಾನು ನೆಕ್ಸ್ಟ್ ಕ್ಲಾಸ್ ಏನು ಕ್ರಿಯೇಟ್ ಮಾಡ್ಕೊತಿದ್ದೀನಿ, ಟೆಸ್ಟ್ ಪ್ರೈವೇಟ್ ಅನ್ನೋ ಒಂದನ್ನು ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲೇನಿದೆ, ಮೇನ್ ಮೆಥಡ್ ಅನ್ನೋದಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪ್ರೈವೇಟ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ ಕ್ಲಾಸ್ ಏನಿತ್ತಲ್ವ ಅದಕ್ಕೊಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಈ ಒಂದು ಪ್ರೈವೇಟ್ ಎಕ್ಸಾಂಪಲ್ ಆಬ್ಜೆಕ್ಟ್ ಈಸ್ ಈಕ್ವಲ್ಸ್ ಟು ಈ ನ್ಯೂ ಅನ್ನೋದು ಇರಲೇಬೇಕು. ಸೊ ನ್ಯೂ ಪ್ರೈವೇಟ್ ಎಕ್ಸಾಂಪಲ್ ಅಂತ ಕ್ರಿಯೇಟ್ ಮಾಡಿ ಇಲ್ಲಿ ನಾನು ಪ್ರಿಂಟ್ ಮಾಡ್ತೀನಿ ಏನಂತ, ಸೀಕ್ರೆಟ್ ಪ್ಲಸ್ ಆಬ್ಜೆಕ್ಟ್ ಡಾಟ್ ಗೆಟ್ ಸೀಕ್ರೆಟ್ ಈ ರೀತಿ ಪ್ರಿಂಟ್ ಮಾಡ್ತೀನಿ. ಸೊ ಏನಾಗುತ್ತೆ, ಫಸ್ಟ್ ಏನು 45 ಅಂತ ಅದು ಇಲ್ಲಿ ಪ್ರಿಂಟ್ ಆಗೋದಿಲ್ಲ. ಯಾಕೆ, ಅದು ಪ್ರೈವೇಟ್ ಅಂದರೆ ಈ ಒಂದು ಕ್ಲಾಸ್ ಪ್ರೈವೇಟ್ ಎಕ್ಸಾಂಪಲ್ ಅನ್ನೋದೇನಿದೆ ಅದಕ್ಕಷ್ಟೇ ಯೂಸ್ ಆಗುತ್ತೆ, ಬಟ್ ಇದಕ್ಕೆ ಬರೋದಿಲ್ಲ. ಸೊ ಇಲ್ಲಿ 45 ಅನ್ನೋದು ಪ್ರಿಂಟ್ ಆಗೋದಿಲ್ಲ. ಸೊ ಇದೇನು ಪ್ರೈವೇಟ್ದು ಒಂದು ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಡಿಫಾಲ್ಟ್. ಸೊ ಡಿಫಾಲ್ಟ್ ಅಂದರೆ ಏನು, ಡಿಫಾಲ್ಟ್ ಅಂದರೆ ಈ ಒಂದು ನೀವು ಏನೂ ಮೆನ್ಷನ್ನೇ ಮಾಡೋಷ್ಟಿಲ್ಲ, ಇದು ಪ್ರೈವೇಟ್ ಪಬ್ಲಿಕ್ ಅಥವಾ ಪ್ರೊಟೆಕ್ಟೆಡ್ ಏನು ಮೆನ್ಷನ್ ಮಾಡಿಲ್ಲ ಅಂದರೂ ಆ ಪ್ಯಾಕೇಜ್ ಏನಿದೆ ಅಲ್ವಾ ಅದು ಆಟೋಮೆಟಿಕ್ಕಾಗಿ ಇಂಪ್ಲಿಸಿಟ್ ಆಗಿನೇ ಅದು ಆಕ್ಸೆಸ್ ಆಗುತ್ತೆ. ಅಂದರೆ ಪ್ರೈವೇಟ್ ಪ್ಯಾಕೇಜ್ ಪ್ರೈವೇಟ್ ಅಂತ ಆಗುತ್ತೆ. ಸೊ ಈಗ ಅವ್ರು ನಾಳೆ ನಿಮಗೆ ಒಂದು ಎಕ್ಸಾಮಲ್ಲಿ ಎಕ್ಸ್ಪ್ಲೈನ್ ಅಬೌಟ್ ಪ್ರೈವೇಟ್ ಆ್ಯಂಡ್ ಪ್ಯಾಕೇಜ್ ಪ್ರೈವೇಟ್ ಅಂತ ಕೇಳಿದ್ರೆ ನೀವೇನು ಕನ್ಫ್ಯೂಸ್ ಆಗೋಷ್ಟಿಲ್ಲ, ಪ್ಯಾಕೇಜ್ ಪ್ರೈವೇಟ್ ಅಂದರೆ ಡಿಫಾಲ್ಟ್ ಅಂತ ಅರ್ಥ. ಸೊ ಇದಕ್ಕೇನಿದೆ, ಆಕ್ಸೆಸಬಲ್ ಓನ್ಲಿ ವಿತ್ ಇನ್ ದ ಸೇಮ್ ಪ್ಯಾಕೇಜ್. ಅಂದರೆ ಆ ಒಂದು ಪ್ಯಾಕೇಜ್, ಸೊ ನಾವು ಪ್ರೀವಿಯಸ್ ಆಗಿ ನೋಡಿದ್ದು ಸೇಮ್ ಕ್ಲಾಸ್ ಒಳಗೆ, ಬಟ್ ಇದೇನು ಸೇಮ್ ಪ್ಯಾಕೇಜ್ ಒಳಗೆ. ಸೊ ಇವೆರಡೂ ಇದರ ಒಂದು ಮೇನ್ ಡಿಫರೆನ್ಸ್. ಸೊ ಇಟ್ ಕೆನಾಟ್ ಬಿ ಆಕ್ಸೆಸ್ಡ್ ಆರ್ ಫ್ರಮ್ ಔಟ್ಸೈಡ್ ದ ಪ್ಯಾಕೇಜ್. ಸೊ ಆ ಒಂದು ಪ್ಯಾಕೇಜ್ ಬಿಟ್ಟು ಬೇರೆ ಪ್ಯಾಕೇಜಿಂದ ಇದನ್ನು ನಾವು ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇದರ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಸೇಮ್ ಪ್ರೀವಿಯಸ್ ಆಗಿ ಹೇಗೋ ಇಲ್ಲೂ ಅದೇ ರೀತಿಯೇ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡಿದ್ದೀನಿ, ಮೈ ಪ್ಯಾಕೇಜ್ ಅಂತ. ಆ್ಯಂಡ್ ನೆಕ್ಸ್ಟ್ ಒಂದು ಕ್ಲಾಸ್, ಸೊ ಇಲ್ಲಿ ಏನು ಡಿಫಾಲ್ಟ್ ಅಲ್ವಾ, ಸೊ ಇದು ಡಿಫಾಲ್ಟ್ ಎಕ್ಸಾಂಪಲ್ ಅಂತ ಕೊಟ್ಟು ಆ್ಯಂಡ್ ನೆಕ್ಸ್ಟ್ ಒಂದು ಮೆಥಡ್ ಏನು, ಶೋ ಮೆಸೇಜ್ ಅನ್ನೋ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನು, ದಿಸ್ ಇಸ್ ಅ ಡಿಫಾಲ್ಟ್ ಮೆಸೇಜ್ ಅಂತ ಒಂದು ಪ್ರಿಂಟ್ ಮಾಡ್ತೀನಿ ಅಲ್ವಾ. ಸೊ ಈಗ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ಕ್ಲಾಸ್ನೂ ಕ್ರಿಯೇಟ್ ಮಾಡ್ತಿದ್ದೀನಿ, ಸೊ ಟೆಸ್ಟ್ ಡಿಫಾಲ್ಟ್ ಅಂತ. ಸೊ ನೀವು ಪ್ರೀವಿಯಸ್ ಆಗಿ ಏನು ಬರೆದ್ರು ಇಲ್ಲೂ ಅದೇ ರೀತಿನೇ, ಬಟ್ ಅಲ್ಲಿ ಪ್ರೈವೇಟ್ ಅಂತ ಬರೆದಿದ್ದು ಇಲ್ಲಿ ಡಿಫಾಲ್ಟ್ ಅಂತ ಬರಿಬೇಕು ಅಷ್ಟೇ. ಸೊ ಇಲ್ಲೇನಾಗುತ್ತೆ, ಈ ಒಂದು ಡಿಫಾಲ್ಟ್ ಎಕ್ಸಾಂಪಲ್ ಇಸ್ ಈಕ್ವಲ್ಸ್ ಟು ಇದೊಂದು ನ್ಯೂ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಆಬ್ಜೆಕ್ಟ್ ಡಾಟ್ ಶೋ ಮೆಸೇಜ್. ಸೊ ಇಲ್ಲಿ ಏನು ಪ್ರಿಂಟ್ ಆಗುತ್ತೆ, ದಿಸ್ ಈಸ್ ಅ ಡಿಫಾಲ್ಟ್ ಮೆಸೇಜ್ ಅನ್ನೋದು ಪ್ರಿಂಟ್ ಆಗುತ್ತೆ. ಬಟ್ ಪ್ರೀವಿಯಸ್ ಆಗಿ ನಮಗೆ 45 ಅನ್ನೋದು ಪ್ರಿಂಟ್ ಆಗಿಲ್ಲ. ಯಾಕೆ, ಅದು ಪ್ರೈವೇಟ್ ಬಟ್ ಇದು ಡಿಫಾಲ್ಟ್. ಡಿಫಾಲ್ಟ್ ಅಂದರೆ ಒಂದು ಪ್ಯಾಕೇಜ್ ಕೆಳಗೆ ಏನೇನಿರುತ್ತೆ ಅದನ್ನೆಲ್ಲದನ್ನು ಆಕ್ಸೆಸ್ ಮಾಡ್ಕೊಳಕ್ ಆಗುತ್ತೆ. ಸೊ ಇಲ್ಲಿ ಪ್ರಿಂಟ್ ಆಗುತ್ತೆ, ಪ್ರೀವಿಯಸಲ್ಲಿ ಪ್ರಿಂಟ್ ಆಗಿಲ್ಲ. ಸೊ ಇದೇನು ಡಿಫಾಲ್ಟ್ ಬಗ್ಗೆ ಅಥವಾ ಪ್ಯಾಕೇಜ್ ಪ್ರೈವೇಟ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಇದೆ ಪ್ರೊಟೆಕ್ಟೆಡ್. ಸೊ ಪ್ರೊಟೆಕ್ಟೆಡ್ ಅಂದರೆ ಏನು, ಸೊ ಪ್ರೀವಿಯಸ್ ಆಗಿ ಹೇಗೆ ಹೇಳಿದ್ರು ಇದೂ ಹಂಗೇನೆ ಸೇಮ್ ಪ್ಯಾಕೇಜ್ ಒಳಗೆ ಅಷ್ಟೇ ಇರಬೇಕು ಇದನ್ನು ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ. ಇಫ್ ಪ್ಯಾಕೇಜ್ ಹೊರಗೆ ಇತ್ತಂದ್ರೂ ನಾವು ಆಕ್ಸೆಸ್ ಮಾಡ್ಕೋಬಹುದು. ಹೌ, ಥ್ರೂ ಇನ್ಹೆರಿಟೆನ್ಸ್ ಅಂದರೆ ಎಕ್ಸ್ಟೆಂಡ್ಸ್ ಕೀವರ್ಡ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಆಕ್ಸೆಸ್ ಮಾಡ್ಕೋಬಹುದು. ಆ್ಯಂಡ್ ಸೊ ಇದು ಏನಕ್ಕೆ ಯೂಸ್ಫುಲ್ ಅಂದರೆ ಈ ಒಂದು ಸಬ್ ಕ್ಲಾಸಿಂಗ್ ವೈಲ್ ರಿಸ್ಟ್ರಿಕ್ಟಿಂಗ್ ಆಕ್ಸೆಸ್ ಟು ಅನ್ರಿಲೇಟೆಡ್ ಕ್ಲಾಸಸ್. ಅಂದರೆ ಈ ಒಂದು ಪ್ರೊಟೆಕ್ಟೆಡ್ ಅಂದರೆ ಇದು ಏನು ಮಾಡುತ್ತೆ, ಈಗ ಯಾವುದೋ ರಿಲೇಟ್ ಆಗದೇ ಇರೋ ಕ್ಲಾಸಸ್ಸಿಗೆ, ಯಾವುದೋ ಅನ್ರಿಲೇಟೆಡ್ ಕ್ಲಾಸಸ್ ಏನಿರುತ್ತೆ ಅಲ್ವಾ ಅದಕ್ಕಷ್ಟೇ ಆಕ್ಸೆಸ್ ಅನ್ನೋದನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ. ಉಳಿದಿರೋ ಎಲ್ಲದಕ್ಕೂ ಪ್ಯಾಕೇಜ್ ಒಳಗೆ ಇಲ್ಲ ಅಥವಾ ಹೊರಗೆ ಇದ್ರೂ ಇನ್ಹೆರಿಟೆನ್ಸ್ ಮುಖಾಂತರ ಇದೊಂದು ಆಕ್ಸೆಸ್ ಅನ್ನೋದು ಕೊಡುತ್ತೆ. ಸೊ ಇದರ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಪ್ರೀವಿಯಸ್ ಆಗಿ ನೀವು ಹೇಗೆ ಮಾಡಿದ್ರು ಅದೇ ರೀತಿನೇ ಇಲ್ಲಿ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಪ್ರೊಟೆಕ್ಟೆಡ್ ಆಗಿರೋದ್ರಿಂದ ಪ್ರೊಟೆಕ್ಟೆಡ್ ಎಕ್ಸಾಂಪಲ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಮೆಥಡ್ ಇರಬೇಕು. ಸೊ ವಾಯ್ಡ್ ಡಿಸ್ಪ್ಲೇ ಅನ್ನೋ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿಕೊಂಡು ದಿಸ್ ಈಸ್ ಪ್ರೊಟೆಕ್ಟೆಡ್ ಮೆಥಡ್ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಸಬ್ ಕ್ಲಾಸ್ ಅಂದರೆ ಈ ಒಂದು ಸಬ್ ಕ್ಲಾಸ್ ಏನಿದೆ ಅಲ್ವಾ ಈ ಕಮೆಂಟಲ್ಲಿ ಏನು ಬರುತ್ತೆ, ಸೊ ಇದು ಡಿಫ್ರೆಂಟ್ ಪ್ಯಾಕೇಜ್ ಇಂದ. ಸೊ ಇದು ಒಂದೇ ಪ್ಯಾಕೇಜ್ ಅಲ್ಲ, ಇದು ಡಿಫ್ರೆಂಟ್ ಪ್ಯಾಕೇಜ್. ಸೊ ಇದೇನು ಪ್ಯಾಕೇಜ್ ಆ್ಯಂಡ್ ಇದು ಬೇರೆ ಪ್ಯಾಕೇಜ್ ಆಗಿರೋದ್ರಿಂದ ಆ ಪ್ಯಾಕೇಜ್ ಹೆಸರು ನಾನು ಅನದರ್ ಪ್ಯಾಕೇಜ್ ಅಂತ ಬರ್ಕೊಂಡಿದ್ದೀನಿ. ಸೊ ನೀವು ಪ್ಯಾಕೇಜ್ P2 ಅಂತನಾದರೂ ಬರ್ಕೋಬೋದು.
ಆ್ಯಂಡ್ ಈ ಒಂದು ಪ್ರೀವಿಯಸ್ ಆಗಿ ಏನಿತ್ತಲ್ವ ಪ್ಯಾಕೇಜ್ ಅದನ್ನು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಇಂಪೋರ್ಟ್ ಮೈ ಪ್ಯಾಕೇಜ್ ಡಾಟ್ ಪ್ರೊಟೆಕ್ಟೆಡ್ ಎಕ್ಸಾಂಪಲ್ ಅಂತ ಬರ್ದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನಾವೇನು ಹೇಳಿದ್ವಿ, ಇದನ್ನ ಔಟ್ಸೈಡ್ ಇದ್ರೆ ಸಬ್ ಕ್ಲಾಸ್ ಆದರೆ ಅದನ್ನು ನಾವು ಹೇಗೆ ಇನ್ಹೆರಿಟೆನ್ಸ್ ಮುಖಾಂತರ ಆಕ್ಸೆಸನ್ನು ತಗೋಬೋದು ಅಂತ ಅಂದ್ವಿ. ಸೊ ಇನ್ಹೆರಿಟೆನ್ಸ್ ಅಂದರೆ ಏನು, ಎಕ್ಸ್ಟೆಂಡ್ಸ್ ಕೀವರ್ಡ್ನ ಯೂಸ್ ಮಾಡಲೇಬೇಕು. ಸೊ ಈ ಒಂದು ಸಬ್ ಕ್ಲಾಸ್ ಅನ್ನೋದು ಎಕ್ಸ್ಟೆಂಡ್ಸ್ ಪ್ರೀವಿಯಸ್ ಕ್ಲಾಸ್ ಯಾವುದು, ಪ್ರೊಟೆಕ್ಟೆಡ್ ಎಕ್ಸಾಂಪಲ್. ಸೊ ಆ ಒಂದು ಕ್ಲಾಸ್ನ ಬರ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ವಾಯ್ಡ್ ಶೋ ಡಿಸ್ಪ್ಲೇ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಏನು ದಿಸ್ ಈಸ್ ಪ್ರೊಟೆಕ್ಟೆಡ್ ಮೆಥಡ್ ಅಂತ ಏನಿದೆ ಅಲ್ವಾ ಅದು ಡಿಸ್ಪ್ಲೇ ಆಗುತ್ತೆ. ಬಿಕಾಸ್ ಈ ಒಂದು ಎಕ್ಸ್ಟೆಂಡ್ಸ್ ಅಂದರೆ ಇನ್ಹೆರಿಟೆನ್ಸ್ ಮುಖಾಂತರ ನಾವು ಇದಕ್ಕೆ ಒಂದು ಆಕ್ಸೆಸ್ ಅನ್ನು ತಗೋಬಹುದು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನಾವು ಇನ್ನೇನು ಮಾಡಬೇಕು, ಇನ್ನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೈನ್ ಮೆಥಡ್ ಅನ್ನೋದೊಂದು ಇರಲೇಬೇಕಲ್ವಾ. ಸೊ ಟೆಸ್ಟ್ ಪ್ರೊಟೆಕ್ಟೆಡ್ ಆ್ಯಂಡ್ ನೆಕ್ಸ್ಟ್ ವಾಯ್ಡ್ ಮೈನ್ ಅಂತ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ ಕ್ಲಾಸ್ಗೆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಆಬ್ಜೆಕ್ಟ್ ಡಾಟ್ ಶೋ. ಸೊ ಇಲ್ಲಿ ಏನು ಪ್ರಿಂಟ್ ಆಗುತ್ತೆ, ದಿಸ್ ಈಸ್ ಪ್ರೊಟೆಕ್ಟೆಡ್ ಮೆಥಡ್ ಅನ್ನೋದು ಪ್ರಿಂಟ್ ಆಗುತ್ತೆ. ಸೊ ಅಂತ ಬರ್ತಿರೋದ್ರಿಂದ ಇಲ್ಲಿ ನಾವು ಡಿಸ್ಪ್ಲೇ ಅಂತ ಕೇಳಿದಾಗ ದಿಸ್ ಈಸ್ ಪ್ರೊಟೆಕ್ಟೆಡ್ ಮೆಥಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಇದೇನು ಪ್ರೊಟೆಕ್ಟೆಡ್. ಆ್ಯಂಡ್ ನೆಕ್ಸ್ಟ್ ಕೊನೆಯದೇನಿದೆ ಪಬ್ಲಿಕ್ ಅಲ್ವಾ. ಸೊ ಈ ಒಂದು ಪಬ್ಲಿಕ್ ಅನ್ನೋದೇನಿದೆ ನಾವು ಆಲ್ಮೋಸ್ಟ್ ಎಲ್ಲ ಜಾವಾ ಪ್ರೋಗ್ರಾಮಲ್ಲೂ ಆಲ್ಮೋಸ್ಟ್ ಪಬ್ಲಿಕ್ ಅನ್ನೋದನ್ನೇ ಯೂಸ್ ಮಾಡ್ತೀವಿ. ಸೊ ಇದು ವಿತಿನ್ ಆರ್ ಔಟ್ಸೈಡ್ ಯಾವ ಪ್ಯಾಕೇಜಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಅನ್ನೋದು ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಅನ್ನೋದು ಇರೋದಿಲ್ಲ. ಆ್ಯಂಡ್ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎ ಪಿ ಐ ಕ್ಲಾಸಸ್ ಅಥವಾ ಮೆಥಡ್ಸ್, ಅಂದರೆ ಈಗ ತುಂಬ ವೈಡ್ ಯೂಸೇಜ್ ಅಂದರೆ ಏನು, ಜಾಸ್ತಿ ಯೂಸೇಜ್ ಯಾವುದಿರುತ್ತೆ ಆ ಒಂದು ಮೆಥಡ್ಸ್ಗೆ ನಾವು ಇದನ್ನು ಯೂಸ್ ಅನ್ನೋದು ಮಾಡ್ತೀವಿ. ಸೊ ಇದರ ಒಂದು ಎಕ್ಸಾಂಪಲ್ ನೋಡೋದಾದರೆ ಇದಕ್ಕೆ ನೀವು ನಿಮ್ಮ ಯಾವುದೋ ಒಂದು ಲ್ಯಾಬ್ ಪ್ರೋಗ್ರಾಮ್ ಚಿಕ್ಕದು ಯಾವುದಿರುತ್ತೆ, ನಿಮ್ಗೆ ಯಾವ್ದು ಬರೀಬೇಕನ್ಸುತ್ತೆ ಅದನ್ನೇ ಬರಿಬೋದು. ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ, ಇಲ್ಲಿ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಅದೇ ರೀತಿಯೇ ಡಿಸ್ಪ್ಲೇ ಮೆಸೇಜ್ ಅನ್ನೋ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಪ್ಯಾಕೇಜಿಂದ ಇಂಪೋರ್ಟ್ ಮಾಡ್ಕೋತಿದ್ದೀವಿ. ಸೊ ಇಂಪೋರ್ಟ್ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಇಲ್ಲೂ ಒಂದು ನಿಮಗೆ ಏನು ಬೇಕು, ಒಂದು ಮೈನ್ ಮೆಥಡ್ ಬೇಕು. ಸೊ ಇಲ್ಲಿ ಕಾಣ್ತಿಲ್ಲ ಬಟ್ ಇಲ್ಲಿ ವಾಯ್ಡ್ ಮೈನ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಅಂತ ಇದೆ. ಸೊ ಇಲ್ಲಿ OBJ ಈಸ್ ಈಕ್ವಲ್ಸ್ ಟು ನ್ಯೂ ಪಬ್ಲಿಕ್ ಎಕ್ಸಾಂಪಲ್. ಸೊ ಇಲ್ಲಿ ಏನು ಆಬ್ಜೆಕ್ಟ್ ಅನ್ನೋದು ಕ್ರಿಯೇಟ್ ಮಾಡಿದ್ರೆ ಆ್ಯಂಡ್ ನೆಕ್ಸ್ಟ್ ಆಬ್ಜೆಕ್ಟ್ ಡಾಟ್ ಡಿಸ್ಪ್ಲೇ ಮೆಸೇಜ್. ಸೊ ಇದನ್ನು ನಾವು ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಅನ್ನೋದು ಮಾಡ್ಕೋಬೋದು. ಸೊ ಇಲ್ಲಿ ಏನು ಪ್ರಿಂಟ್ ಆಗುತ್ತೆ, ದಿಸ್ ಈಸ್ ಅ ಪಬ್ಲಿಕ್ ಮೆಸೇಜ್ ಅನ್ನೋದು ಪ್ರಿಂಟ್ ಆಗುತ್ತೆ. ಸೊ ಇವು ಫೋರೂ ಬಂದು ಒಂದು ಪ್ಯಾಕೇಜ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಒಂದು 4 ಆಕ್ಸೆಸ್ ಕಂಟ್ರೋಲ್. ಸೊ ಇದೇನು ನಿಮ್ಮ ಒಂದು ಮಾಡ್ಯೂಲಿನ ಸೆಕೆಂಡ್ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ಆಲ್ಮೋಸ್ಟ್ ಈ ಒಂದು ಕ್ವೆಶನ್ ತುಂಬ ಸರಿನೇ ಕೇಳಿದ್ದಾರೆ. ಆ್ಯಂಡ್ ನೀವು ಈ ಒಂದು ಕ್ವೆಶನ್ ನಿಮ್ಮ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದಾದಮೇಲೆ ನಮ್ಮ ಒಂದು ಥರ್ಡ್ ಇಂಪಾರ್ಟೆಂಟ್ ಕ್ವೆಶನ್ ನೋಡೋದಾದರೆ ಇಲ್ಲಿಗೆ ಫಸ್ಟ್ ಮತ್ತು ಸೆಕೆಂಡ್ ಕ್ವೆಶನ್ ಏನಿತ್ತಲ್ವ ಅವು ಪ್ಯಾಕೇಜಸ್ ಕಾನ್ಸೆಪ್ಟ್ ಕೆಳಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಒಂದು ಫೋರ್ತ್ ಮಾಡ್ಯೂಲಿನ ಸೆಕೆಂಡ್ ಕಾನ್ಸೆಪ್ಟ್ ಯಾವುದು, ಎಕ್ಸೆಪ್ಷನ್ಸ್ ಅಥವಾ ಲಾಸ್ಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಇದು ಯಾವುದು, ಎಕ್ಸೆಪ್ಷನ್ಸ್ ಅಲ್ವಾ. ಸೊ ಈಗ ನಾವು ಎಕ್ಸೆಪ್ಷನ್ಸ್ದು ಕ್ವೆಶನ್ಸ್ ಯಾವ್ಯಾವ್ದು ಬರುತ್ತೆ ಅಂತ ನೋಡೋದಾದರೆ ಥರ್ಡ್ ಏನು, ಡಿಫೈನ್ ಎಕ್ಸೆಪ್ಷನ್ ಆ್ಯಂಡ್ ಎಕ್ಸ್ಪ್ಲೈನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ವಿತ್ ಆನ್ ಎಕ್ಸಾಂಪಲ್. ಸೊ ನಾವು ಫಸ್ಟ್ ಏನು ಮಾಡಬೇಕು, ಈ ಎಕ್ಸೆಪ್ಷನ್ದು ಡೆಫಿನಿಷನ್ ಬರಬೇಕು. ಆ್ಯಂಡ್ ಆ ಒಂದು ಎಕ್ಸೆಪ್ಷನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕು. ಸೊ ಈ ಒಂದು ಎಕ್ಸೆಪ್ಷನ್ ಅಂದರೆ ಏನು, ಇಟ್ ಈಸ್ ಅನ್ ಅನ್ವಾಂಟೆಡ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ದಟ್ ಅಕರ್ಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಅನ್ ಪ್ರೋಗ್ರಾಮ್ ಡಿಸ್ರಪ್ಟಿಂಗ್ ಇಟ್ಸ್ ನಾರ್ಮಲ್ ಫ್ಲೋ. ಅಂದರೆ ಈ ಒಂದು ಎಕ್ಸೆಪ್ಷನ್ ಅನ್ನೋದೇನಿದೆ ಅಲ್ವಾ, ಅದು ಯಾವುದೋ ಒಂದು ಅದು ನಮಗೆ ಬೇಕಾಗದೇ ಇರೋದು ಅಥವಾ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಟೈಮಲ್ಲಿ ಈ ಒಂದು ಏನಾಗುತ್ತೆ ಅಲ್ವಾ, ಇವೆಂಟ್ ಅನ್ನೋದು ಅಕ್ಕರ್ ಆಗುತ್ತೆ ಅಲ್ವಾ, ಅದನ್ನು ನಾವು ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆಗುತ್ತೆ. ಸೊ ಅದನ್ನು ನಾವು ಎಕ್ಸೆಪ್ಷನ್ ಅಂತ ಅಂತೀವಿ. ಸೊ ಇದರಿಂದ ಏನಾಗುತ್ತೆ, ಈ ಒಂದು ಪ್ರೋಗ್ರಾಮು ಲೈನ್ ಬೈ ಲೈನು ಎಲ್ಲನೂ ಕಂಪೈಲ್ ಆಗಿ ರನ್ ಆಗ್ತಿದ್ರೆ ಅದೇನಾಗುತ್ತೆ ಡಿಸ್ರಪ್ಟ್. ಸೊ ಆ ಒಂದು ಪ್ರೋಗ್ರಾಮ್ ಏನು ಸಸ್ಪೆಂಡ್ ಆಗುತ್ತೆ ಅಥವಾ ಡಿಸ್ರಪ್ಟ್ ಅನ್ನೋದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸೆಪ್ಷನ್ಸ್ ಆರ್ ಟಿಪಿಕಲಿ ಕಾಸ್ಡ್ ಬೈ ಎರರ್ಸ್ ಸಚ್ ಎಸ್ ಡಿವೈಡಿಂಗ್ ಬೈ ಝೀರೋ, ಆಕ್ಸೆಸಿಂಗ್ ಆನ್ ಇನ್ವ್ಯಾಲಿಡ್ ಇಂಡೆಕ್ಸ್ ಇನ್ ಅನ್ ಅರೇ ಆ್ಯಂಡ್ ಅಟೆಂಪ್ಟಿಂಗ್ ಟು ಓಪನ್ ಅ ನಾನ್ ಎಕ್ಸಿಸ್ಟೆಂಟ್ ಫೈಲ್. ಅಂದರೆ ಈ ಒಂದು ಎಕ್ಸೆಪ್ಷನ್ಸ್ ಅನ್ನೋದು ಯಾವಾಗ ಬರುತ್ತೆ, ಅವು ಕೆಲವೊಂದು ಎರರ್ಸಿಂದ ಬರುತ್ತೆ. ಎರರ್ಸ್ ಅಂದರೆ ಯಾವಾಗ, ಈ ಒಂದು ನಾವು ಡಿವೈಡ್ ಅಂದರೆ ಝೀರೋಯಿಂದ ಡಿವೈಡ್ ಮಾಡೋದು. ಸೊ ನಾವೀಗ ಏನಾದರೂ ಫೈವ್ನ ಝೀರೋಯಿಂದ ಡಿವೈಡ್ ಮಾಡಿದ್ರೆ ಡಿವೈಡ್ ಆಗುತ್ತಾ, ಇಲ್ಲ. ಸೊ ಇದೇನಾಗುತ್ತೆ, ಡಿವೈಡಿಂಗ್ ಬೈ ಝೀರೋ ಅಂದರೆ ಅಥಮೆಟಿಕ್ ಎಕ್ಸೆಪ್ಷನ್ ಅಂತ ಬರುತ್ತೆ. ನೆಕ್ಸ್ಟ್ ಆಕ್ಸೆಸಿಂಗ್ ಇನ್ವ್ಯಾಲಿಡ್ ಇಂಡೆಕ್ಸ್ ಇನ್ ಅರೇ. ಸೊ ನಿಮ್ಮ ಒಂದು ಅರೇಯಲ್ಲಿ ನೀವು ಯಾವುದೋ ಒಂದು ಎಲಿಮೆಂಟ್ ಬೇಕು ಅಂದರೆ ಅರೇ ಒಂದು ಇಂಡೆಕ್ಸ್ನ ತೋರಿಸಿ ಅದರ ಒಂದು ಇಂಡೆಕ್ಸ್ ಮುಖಾಂತರ ಇವ ವ್ಯಾಲ್ಯೂನ ತಗೋತೀರಾ ಅಲ್ವಾ. ಸೊ ಈಗ ನಿಮಗೆ 0ಇಂದ 90 ತನಕ ನಿಮ್ಮ ಒಂದು ಅರೇ ವ್ಯಾಲ್ಯೂ ಇದ್ದರೆ ನೀವೇನು ಮಾಡ್ತೀರಾ, ನನಗೆ 95ಅಲ್ಲಿರೋ ಎಲಿಮೆಂಟ್ ಕೊಡು ಅಂದರೆ ಅದು ಕೊಡುತ್ತಾ, ಇಲ್ಲ ಅಲ್ವಾ. ಸೊ ನಿಮ್ಗೆ 95 ಅನ್ನೋ ಒಂದು ಇಂಡೆಕ್ಸೇ ಇಲ್ಲ ಅಂದರೆ ಅದು ಪಾಪ ಎಲ್ಲಿಂದ ಕೊಡುತ್ತೆ. ಸೊ ಇದೇನಾಗುತ್ತೆ, ಇದನ್ನೇ ಎಕ್ಸೆಪ್ಷನ್ ಅಂತಲೇ ಬರುತ್ತೆ. ಆ್ಯಂಡ್ ನಿಮ್ಮ ಒಂದು ಫೋನ್ ಆ್ಯಂಡ್ ನೆಕ್ಸ್ಟ್ ನಿಮ್ಮ ಒಂದು ಫೋನಲ್ಲಿ ಯಾವುದೋ ಒಂದು ಫೈಲ್ ಹುಡುಕ್ತಿರ್ತೀರ. ಸೊ ಆ ಒಂದು ಫೈಲ್ ನಿಮ್ಮ ಫೋನಲ್ಲೇ ಇಲ್ಲ ಅಂದರೆ ನೀವದನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದು ಓಪನ್ ಆಗುತ್ತಾ, ಇಲ್ಲ ಅಲ್ವಾ. ಸೊ ಅವಾಗೂ ಈ ಒಂದು ಎಕ್ಸೆಪ್ಷನ್ ಅನ್ನೋದು ಬರುತ್ತೆ.
And next ಏನಿದೆ ಇನ್ ಜಾವಾ ಎಕ್ಸೆಪ್ಷನ್ಸ್ ಆರ್ ಆಬ್ಜೆಕ್ಟ್ಸ್ ದಟ್ ರೆಪ್ರೆಸೆಂಟ್ ಎರರ್ಸ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಕಂಡೀಷನ್ಸ್ ದೇ ಆರ್ ಹ್ಯಾಂಡಲ್ಡ್ ಯೂಸಿಂಗ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಥಡ್. ಸೊ ಜಾವಾ ಅಲ್ಲಿ ಎಕ್ಸೆಪ್ಷನ್ಸ್ ಅಂದರೆ ಒಂದು ಆಬ್ಜೆಕ್ಟ್ಸ್. ಸೊ ಅದನ್ನು ನಾವು ಎರರ್ಸ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಕಂಡೀಷನ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಥವಾ ರಿಸಾಲ್ವ್ ಮಾಡೋದಕ್ಕೆ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ನ ಯೂಸ್ ಮಾಡ್ತೀವಿ. ಸೊ ನಿಮ್ಮ ಒಂದು ಕ್ವೆಶನ್ ಅದೇ ಅಲ್ವಾ, ಎಕ್ಸೆಪ್ಷನ್ನ ಡಿಫೈನ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಈ ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ಅಂದರೆ ಏನು? ಇಟ್ಸ್ ಅ ಪ್ರೊಸೆಸ್ ಟು ಗ್ರೇಸ್ಫುಲಿ ಹ್ಯಾಂಡಲ್ ರನ್ ಟೈಮ್ ಎರರ್ಸ್ ಆ್ಯಂಡ್ ಎನ್ಶೋರ್ ದ ಪ್ರೋಗ್ರಾಮ್ ಕಂಟಿನ್ಯೂಸ್ ಟು ರನ್ ವಿತೌಟ್ ಕ್ರ್ಯಾಶಿಂಗ್. ಅಂದರೆ ಈ ಒಂದು ಮೆಕ್ಯಾನಿಸಮ್ ಇದೊಂದು ಏನಿದೆ ಅಲ್ವಾ, ಇದೊಂದು ಪ್ರೋಗ್ರಾಮ್. ಸೊ ಇದೇನಕ್ಕೆ, ಈ ಒಂದು ರನ್ ಟೈಮ್ ಅಂದರೆ ಪ್ರೋಗ್ರಾಮ್ನ ನೀವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಎರರ್ ಬಂದರೆ ಅದನ್ನು ಯಾವುದೇ ರೀತಿ ಎರರ್ಸ್ ಬರ್ದಿರ, ಆ ಒಂದು ಎರರ್ಸ್ ಬಂದ್ರೂ ರಿಸಾಲ್ವ್ ಮಾಡಿ ನಿಮ್ಮ ಒಂದು ಪ್ರೋಗ್ರಾಮು ಕ್ರ್ಯಾಶ್ ಆಗ್ದಿರ ಕಂಪ್ಲೀಟಾಗಿ ರನ್ ಆಗೋ ಥರ ಮಾಡೋದು. ಸೊ ಇದು ಬಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್. ಸೊ ಆ ರೀತಿ ಮಾಡಬೇಕು ಅಂದರೆ ಇದಕ್ಕೊಂದಷ್ಟು ಕೆಲವು ಸ್ಟೆಪ್ಸ್ ಇದೆ. ಸೊ ಯಾವ್ಯಾವುದು? ನೀವು ಇದರಲ್ಲಿ ಫಸ್ಟು ಟ್ರೈ ಬ್ಲಾಕ್ ಯೂಸ್ ಮಾಡಬೇಕಾಗುತ್ತೆ, ಆ್ಯಂಡ್ ನೆಕ್ಸ್ಟ್ ಕ್ಯಾಚ್, ಆ್ಯಂಡ್ ನೆಕ್ಸ್ಟ್ ಥ್ರೋ ಅಥವಾ ಥ್ರೋಸ್, ಮತ್ತು ಫೈನಲಿ ಈ ರೀತಿ ಒಂದು ಸ್ವಲ್ಪ ಬ್ಲಾಕ್ಸ್ ಅನ್ನೋದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಏನಿದೆ ಟ್ರೈ ಬ್ಲಾಕ್ ಅಲ್ವಾ. ಸೊ ಈ ಟ್ರೈ ಬ್ಲಾಕ್ ಅಂದರೆ ಏನು? ದ ಕೋಡ್ ದಟ್ ಮೈಟ್ ಥ್ರೋ ಆ್ಯನ್ ಎಕ್ಸೆಪ್ಷನ್ ಈಸ್ ಎನ್ಕ್ಲೋಸ್ಡ್ ಇನ್ ಅ ಟ್ರೈ ಬ್ಲಾಕ್. ಅಂದರೆ ಈಗ ನಿಮಗೆ ಗೊತ್ತಿದೆ ಈ ಕೋಡು ಮೇ ಬಿ ಎಕ್ಸೆಪ್ಷನ್ ಅನ್ನೋದನ್ನು ಥ್ರೋ ಮಾಡುತ್ತೆ. ಅಂದರೆ ನಾನೀಗ ಯಾವುದೋ ಒಂದು ಫೈಲ್ ನನ್ನ ಹತ್ರ ಇಲ್ಲ, ಬಟ್ ನಾನು ಫೈಲ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ನಂಗೆ ಗೊತ್ತು ಇದು ಬರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ನಾವು ಟ್ರೈ ಮಾಡಲೇಬೇಕಲ್ವಾ, ನಾವು ಮನುಷ್ಯರು ಮಾಡೇ ಮಾಡ್ತೀವಿ. ಸೊ ಅವಾಗ ನಾವೇನು ಮಾಡ್ತೀವಿ, ಅದೇನಿದೆ ಅಲ್ವಾ ಆ ಒಂದು ಫೈಲ್ನ ಅದನ್ನು ನಾವು ಟ್ರೈ ಬ್ಲಾಕ್ ಒಳಗೆ ಹಾಕ್ತೀವಿ. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಅದಾದಮೇಲೆ ಕ್ಯಾಚ್ ಬ್ಲಾಕ್ ಅಂತ ಅನ್ನೋದಿರುತ್ತೆ. ಸೊ ಈ ಒಂದು ಕ್ಯಾಚಲ್ಲಿ ಏನಿರುತ್ತೆ ಅಲ್ವಾ, ನೀವು ಟ್ರೈ ಬ್ಲಾಕಲ್ಲಿ ಹಾಕಿರೋದು ಏನಾದರೂ ಎಕ್ಸೆಪ್ಷನ್ ಇದ್ದರೆ ಆ ಒಂದು ಎಕ್ಸೆಪ್ಷನ್ ಅನ್ನೋದನ್ನು ಈ ಒಂದು ಟ್ರೈ ಬ್ಲಾಕ್ ಏನು ಎಕ್ಸೆಪ್ಷನ್ಸ್ ಆರ್ ಕಾಟ್ ಅಂದರೆ ಆ ಒಂದು ಎಕ್ಸೆಪ್ಷನ್ ಅನ್ನೋದು ಕ್ಯಾಚ್ ಬ್ಲಾಕಿಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಕ್ಯಾಚ್ ಬ್ಲಾಕ್ಸ್ನ ಯೂಸ್ ಮಾಡ್ಕೊಂಡು ಆ ಒಂದು ಎಕ್ಸೆಪ್ಷನ್ನ ಹ್ಯಾಂಡಲ್ ಅಥವಾ ರಿಸಾಲ್ವ್ ಅನ್ನೋದು ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು? ಫೈನಲಿ ಬ್ಲಾಕ್. ಸೊ ಈ ಒಂದು ಫೈನಲಿ ಬ್ಲಾಕ್ ಏನಿದೆ ಅಲ್ವಾ, ಅದು ಕಂಪ್ಲೀಟಾಗಿ ಅದೊಂದು ಆಪ್ಷನಲ್ ಅಂತಲೇ ಹೇಳ್ಬೋದು. ನೀವು ಬರೆದ್ರೆ ಬರಿಬೋದು ಅಥವಾ ಬಿಡ್ಬೋದು. ಸೊ ನೀವು ಏನಾದರೂ ಪ್ರೋಗ್ರಾಮ್ ಕೋಡ್ನ ರನ್ ಮಾಡ್ತಿದ್ರೆ, ನನಗೀಗ ಟ್ರೈಯಲ್ಲೂ ಏನಿಲ್ಲ, ಕ್ಯಾಚಲ್ಲೂ ಏನು ಪ್ರಿಂಟ್ ಮಾಡೋಕ್ಕಾಗಿಲ್ಲ, ಸೊ ಎರಡೂ ಎರರ್ ಬರ್ತಿದೆ ಅಂತ. ಎರರ್ ಅಂತ ಅಲ್ಲ, ಬಟ್ ಎರಡರಲ್ಲೂ ಏನೂ ಎಕ್ಸಿಕ್ಯೂಟ್ ಅನ್ನೋದು ಆಗ್ತಿಲ್ಲ, ಬಟ್ ನನಗೆ ಒಂದು ಸೆಂಟೆನ್ಸ್ ಅನ್ನೋದು ಎಕ್ಸಿಕ್ಯೂಟ್ ಆಗಲೇಬೇಕು. ಸೊ ನೀವೇನು ಮಾಡಬೇಕು, ಫೈನಲಿ ಅನ್ನೋ ಒಂದು ಬ್ಲಾಕ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಒಂದು ಸೆಂಟೆನ್ಸ್ ಹಾಕಿದ್ರೆ ಅದು ನಿಮ್ಮ ಒಂದು ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಅದು ಎಕ್ಸೆಪ್ಷನ್ ಇದೆಯಾ ಇನ್ನೊಂದು ಅದು ಏನೂ ನೋಡೋದಿಲ್ಲ. ಸೊ ನೀವು 10/0 ಈಸ್ 10 ಅಂತ ಕೊಟ್ಟರೆ 10 ಅಂತಾನೆ ಪ್ರಿಂಟ್ ಆಗುತ್ತೆ. ಈ ಒಂದು ಫೈಲ್ ನನ್ನ ಹತ್ರ ಇಲ್ಲ, ಬಟ್ ನಾನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೌದು, ನೀನು ಫೈಲ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ ಅಂತಾನೆ ಪ್ರಿಂಟ್ ಆಗುತ್ತೆ. ಸೊ ಇದೇನು ಫೈನಲಿ ಬ್ಲಾಕ್. ಆ್ಯಂಡ್ ನೆಕ್ಸ್ಟ್ ಯಾವುದು? ಥ್ರೋ ಆರ್ ಥ್ರೋಸ್. ಸೊ ಇದಂದರೆ ಏನು? ಈ ಒಂದು ಎಕ್ಸೆಪ್ಷನ್ಸ್ ಅನ್ನೋದು ಏನಿದೆ ಅಲ್ವಾ, ಇಟ್ ಕ್ಯಾನ್ ಬಿ ಎಕ್ಸ್ಪ್ಲಿಸಿಟ್ಲಿ ಥ್ರೋನ್ ಯೂಸಿಂಗ್ ದ ಥ್ರೋ ಕೀವರ್ಡ್ ಆರ್ ಡಿಕ್ಲೇರ್ಡ್ ಇನ್ ಅ ಮೆಥಡ್ ಸಿಗ್ನೇಚರ್ ಯೂಸಿಂಗ್ ಥ್ರೋಸ್. ಅಂದರೆ ಈ ಒಂದು ಎಕ್ಸೆಪ್ಷನ್ಸ್ ಅನ್ನೋದು ಎಕ್ಸ್ಪ್ಲಿಸಿಟ್ಲಿ ಅಂದರೆ ಮ್ಯಾನ್ಯುಯಲ್ ಆಗಿ, ಅಂದರೆ ನಮಗೆ ಗೊತ್ತಿದ್ದು ನಾವೇ ಅದನ್ನು ಹೇಳೋದು. ಇಂಪ್ಲಿಸಿಟ್ ಆಗಿ ಅಂದರೆ ಆಟೋಮೆಟಿಕ್ ಆಗಿ. ಈ ಒಂದು ಎಕ್ಸ್ಪ್ಲಿಸಿಟ್ ಆಗಿ ಅಂದರೆ ನಾವು ಒಂದು ಮೆನ್ಷನ್ ಮಾಡಿದ್ಮೇಲೆ ಮ್ಯಾನ್ಯುಯಲ್ ಆಗಿ ಸ್ಪೆಸಿಫೈ ಮಾಡಿದ್ಮೇಲೆ ಆ ಒಂದು ಎಕ್ಸೆಪ್ಷನ್ಸ್ ಅನ್ನೋದನ್ನ ನಾವು ಥ್ರೋ ಕೀವರ್ಡ್ ಯೂಸ್ ಮಾಡ್ಕೊಂಡು ಥ್ರೋ ಮಾಡ್ಬೋದು, ಅಥವಾ ನಾವು ಅದನ್ನು ಡಿಕ್ಲೇರ್ ಮಾಡ್ಬೋದು ಅಂದರೆ ಮೆಥಡ್ ಸಿಗ್ನೇಚರ್ ಒಳಗೆ. ಹೆಂಗೆ ಡಿಕ್ಲೇರ್ ಮಾಡ್ಬೋದು? ಥ್ರೋಸ್ ಅಂದರೆ ಥ್ರೋನ ಯೂಸ್ ಮಾಡಿಕೊಂಡು ಆ ಒಂದು ಎಕ್ಸೆಪ್ಷನ್ನ ಎಕ್ಸ್ಪ್ಲಿಸಿಟ್ ಆಗಿ ಥ್ರೋ ಮಾಡ್ಬೋದು. ಡಿಕ್ಲೇರ್ ಮಾಡಬೇಕು ಒಂದು ಮೆಥಡ್ ಸಿಗ್ನೇಚರ್ ಒಳಗೆ ಅಂದರೆ ನಾವು ಥ್ರೋಸ್ ಅನ್ನೋದನ್ನ ಯೂಸ್ ಮಾಡ್ಬೋದು. ಸೊ ಈ ಒಂದು 4 ಬ್ಲಾಕ್ಸನ್ನು ಯೂಸ್ ಮಾಡ್ಕೊಂಡು ನಾವೀಗ ಒಂದು ಎಕ್ಸಾಂಪಲ್ ಅನ್ನೋದು ಬರೀಬೇಕು ಅಲ್ವಾ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೀವು ಇಲ್ಲಿ ಏನು ಬರ್ತಿದ್ದೀರಾ? ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಎಕ್ಸಾಂಪಲ್. ಈ ರೀತಿ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದು ನೀವು ಎಕ್ಸೆಪ್ಷನ್ ಪಬ್ಲಿಕ್ ಕ್ಲಾಸ್ ಎಕ್ಸೆಪ್ಷನ್ ಈ ರೀತಿನಾದರೂ ಬರಿಬೋದು. ಸೊ ಇದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ ರೀತಿ ಕ್ಲಾಸಸ್ನ ಕ್ರಿಯೇಟ್ ಮಾಡಿರೋದು. ಸೊ ಈ ರೀತಿ ಕ್ಲಾಸ್ ಕ್ರಿಯೇಟ್ ಮಾಡಿದ್ಮೇಲೆ ಮೇನ್ ಮೆಥಡ್ ಒಳಗೆ ಏನು ಫಸ್ಟು ಟ್ರೈನ ಬರಿತಿದ್ದೀವಿ. ಸೊ ಇಂಟ್ ರಿಸಲ್ಟ್ ಈಸ್ ಈಕ್ವಲ್ಸ್ ಟು 10/0. ಈ 10/0 ಅನ್ನೋದೇನು? ನಮಗೆ ಆನ್ಸರೇ ಬರೋದಿಲ್ಲ. ಸೊ ಅದೇನಾಗುತ್ತೆ? ಅರ್ಥಮೆಟಿಕ್ ಎಕ್ಸೆಪ್ಷನ್ ಅನ್ನೋದು ಬರುತ್ತೆ ಅಲ್ವಾ. ಸೊ ಪ್ರಿಂಟಲ್ಲಿ ಏನಿದೆ? ರಿಸಲ್ಟ್ ಪ್ಲಸ್ ರಿಸಲ್ಟ್ ಅಂತ ಇದೆ. ಸೊ ಆ ರಿಸಲ್ಟ್ ಅನ್ನೋದು ಪ್ರಿಂಟ್ ಆಗೋದಿಲ್ಲ, ಅದು ಎಕ್ಸೆಪ್ಷನ್ ಅಂತಾನೆ ಬರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು? ಕ್ಯಾಚ್ ಅನ್ನೋದನ್ನು ಬರಿಬೇಕು. ಸೊ ಕ್ಯಾಚಲ್ಲಿ ಏನು ಬರಿತೀವಿ? ಅರ್ಥಮೆಟಿಕ್ ಎಕ್ಸೆಪ್ಷನ್ ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಿಂಟ್ ಮಾಡ್ತೀವಿ ಏನಂತ? ಎರರ್ ಡಿವಿಷನ್ ಬೈ 0 ಈಸ್ ನಾಟ್ ಅಲೌಡ್ ಅಂತ ಬರಿತೀವಿ. ಸೊ ನಿಮಗೆ ಇಲ್ಲಿ ಏನಾಗುತ್ತೆ, ನೀವು ಡೈರೆಕ್ಟಾಗಿ ಈ ರೀತಿ 10/0 ಅಂತ ಕೊಟ್ಟರೆ ಅಲ್ಲಿ ನಿಮಗೇನು ಪ್ರೋಗ್ರಾಮಲ್ಲಿ ಎರರ್ ಅಂತ ಡೈರೆಕ್ಟಾಗಿನೇ ಬರುತ್ತೆ. ಸೊ ನಿಮಗೆ ಎರರ್ ಬರಬಾರ್ದು ಅಂದರೆ ನೀವೇನು ಮಾಡಬೇಕು? ಟ್ರೈಯಲ್ಲಿ ಹಾಕ್ಬಿಟ್ಟು ಆ ಒಂದು ಈ ಸೆಂಟೆನ್ಸ್ನ ನೆಕ್ಸ್ಟ್ ಕ್ಯಾಚಲ್ಲಿ ಡಿವಿಷನ್ ಬೈ 0 ಈಸ್ ನಾಟ್ ಅಲೌಡ್ ಅಂತ ಹಾಕಿದ್ರೆ ನಿಮಗೆ ಯಾವುದೇ ರೀತಿ ಎರರ್ ಅನ್ನೋದು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಏನು? ಫೈನಲಿ ಏನಿದೆ ಅಲ್ವಾ, ಎಕ್ಸಿಕ್ಯೂಷನ್ ಕಂಪ್ಲೀಟೆಡ್ ಈ ರೀತಿ ಬರುತ್ತೆ. ಸೊ ಇಲ್ಲಿ ಒಂದು ಔಟ್ಪುಟ್ ಅನ್ನೋದು ಏನು ಬರುತ್ತೆ ಅಲ್ವಾ, ಇಲ್ಲಿ ನಮಗೆ ಎಕ್ಸೆಪ್ಷನ್ ಅನ್ನೋದಿತ್ತು, ಅರ್ಥಮೆಟಿಕ್ ಎಕ್ಸೆಪ್ಷನ್ ಅನ್ನೋದು. ಸೊ ಈ ರೀತಿ ಅಂದರೆ ಎರರ್ ಇಲ್ಲಿ ಏನಾಗುತ್ತೆ? ಎಕ್ಸೆಪ್ಷನ್ ಅನ್ನೋದು ಹ್ಯಾಂಡಲ್ ಆಗುತ್ತೆ.
ಸೊ ಕ್ಯಾಚ್ನ ಯೂಸ್ ಮಾಡಿಕೊಂಡು. ಸೊ ಕೊನೆಗೆ ಫೈನಲಿ ಅಂದರೆ ಏನು, ಇಲ್ಲಿ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಅಂದರೆ ಇಲ್ಲಿ ನಿಮಗೆ ಏನು ಪ್ರಿಂಟ್ ಆಗುತ್ತೆ ಔಟ್ಪುಟ್ ಆಗಿ, ಡಿವಿಷನ್ ಬೈ ಝೀರೋ ಇಸ್ ನಾಟ್ ಅಲೌಡ್ ಆ್ಯಂಡ್ ಎಕ್ಸಿಕ್ಯೂಷನ್ ಕಂಪ್ಲೀಟೆಡ್, ಈ ರೀತಿ ಇವೆರಡೂ ಪ್ರಿಂಟ್ ಆಗುತ್ತೆ. ಸೊ ಇದು ಬಂದು ನಿಮ್ಮ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ಬಗ್ಗೆ. ಇದು ತುಂಬಾನೇ ಸಿಂಪಲ್ ಕ್ವೆಶನ್ ಹೌದು. ಅಥವಾ ನಿಮಗೆ ಏನಾದರೂ ಒಂದು ಟ್ರೈ ಅಥವಾ ಬ್ಲಾಕ್ನ ಯೂಸ್ ಮಾಡಿ, ಟ್ರೈ ಬ್ಲಾಕ್ ಅಥವಾ ಕ್ಯಾಚ್ ಬ್ಲಾಕ್ನ ಯೂಸ್ ಮಾಡಿಕೊಂಡು ಒಂದು ಪ್ರೋಗ್ರಾಮ್ ಬರೀರಿ ಅಂದರೆ ನಿಮ್ಮ ಒಂದು ಲ್ಯಾಬ್ ಪ್ರೋಗ್ರಾಮ್ ಆದರೂ ಬರಿಬೋದು, ಅಥವಾ ಈ ಒಂದು ನಾನು ಎಕ್ಸಾಂಪಲ್ ಏನು ಹೇಳಿದ್ದೀನಿ ಇದನ್ನೇನಾದರೂ ಬರಿಬೋದು. ಆ್ಯಂಡ್ ಆಲ್ಸೋ ಥ್ರೋಸ್ ಕೀವರ್ಡ್ಸ್ನ ಯೂಸ್ ಮಾಡಿ, ಅಥವಾ ಅದನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂದ್ರೂ ನೀವು ಯಾವುದೋ ಒಂದು ಎಕ್ಸಾಂಪಲ್ನ ಬರೆದು ಎಕ್ಸ್ಪ್ಲೈನ್ ಅನ್ನೋದು ಮಾಡ್ಬೋದು. ಸೊ ಇದೇನು ನಿಮ್ಮ ಒಂದು ಮಾಡ್ಯೂಲಿನ ಥರ್ಡ್ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ಈಗ ನೀವು ಫೋರ್ತ್ ಕ್ವೆಶನ್ ನೋಡೋದಾದ್ರೆ, ವಾಟ್ಸ್ ದಟ್, ಡೆಮಾನ್ಸ್ಟ್ರೇಟ್ ದ ವರ್ಕಿಂಗ್ ಆಫ್ ಅ ನೆಸ್ಟೆಡ್ ಟ್ರೈ ಬ್ಲಾಕ್ ವಿತ್ ಅನ್ ಎಕ್ಸಾಂಪಲ್. ಸೊ ನಾವು ಈಗ ಆಲ್ರೆಡಿ ಟ್ರೈ ಬ್ಲಾಕ್ ಅಂದ್ರೆ ಏನು ಅಂತ ಎಲ್ಲಾನು ನೋಡಿದೀವಿ. ಸೊ ನೆಸ್ಟೆಡ್ ಟ್ರೈ ಬ್ಲಾಕ್ ಅಂದ್ರೆ ಏನು, ಆ ಒಂದು ಟ್ರೈ ಬ್ಲಾಕ್ನೇ ಮತ್ತೆ ಮತ್ತೆ ಯೂಸ್ ಮಾಡೋದು. ದಿಸ್ ಟ್ರೈ ಸ್ಟೇಟ್ಮೆಂಟ್ ಕ್ಯಾನ್ ಬಿ ನೆಸ್ಟೆಡ್ ಅಂದರೆ ಆ ಒಂದು ಟ್ರೈ ಸ್ಟೇಟ್ಮೆಂಟ್ ಮೇಲೆ ಮತ್ತೆ ಮತ್ತೆ ನಾವು ರಿಪೀಟ್ ಮಾಡ್ತಾ ಬರೆಯೋದು. ಸೊ ದಟ್ ಈಸ್ ಎ ಟ್ರೈ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಇನ್ಸೈಡ್ ಅ ಬ್ಲಾಕ್ ಆಫ್ ಅನದರ್ ಟ್ರೈ, ಅಂದರೆ ಒಂದು ಟ್ರೈ ಸ್ಟೇಟ್ಮೆಂಟು ಇನ್ನೊಂದು ಟ್ರೈ ಸ್ಟೇಟ್ಮೆಂಟ್ ಒಳಗೆ ಇರ್ಬೋದು. ಸೊ ನಾವೀಗ ಇಫ್ ಎಲ್ಸ್ ಹೆಂಗ್ ನೋಡಿದ್ವಲ್ವಾ, ಸೊ ಸೇಮ್ ಅದೇ ರೀತಿನೇ. ಆ್ಯಂಡ್ ನೆಕ್ಸ್ಟ್, ಈಚ್ ಟೈಮ್ ಎ ಟ್ರೈ ಸ್ಟೇಟ್ಮೆಂಟ್ ಈಸ್ ಎಂಟರ್ಡ್ Next, each time a try statement is entered, the context of that exception is pushed on the stack. ಅಂದರೆ ಈಗ ಪ್ರತಿಯೊಂದು ಸರಿನೂ ನಾವು ಒಂದು ಟ್ರೈ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಿದಾಗ ಅದರಲ್ಲಿ ಏನಾದರೂ ಒಂದು ಎಕ್ಸೆಪ್ಷನ್ ಇತ್ತು ಅಂದರೆ ಅದರ ಒಂದು ಏನಿರುತ್ತೆ ಅಲ್ವಾ, ಅದರ ಒಂದು ಕಾಂಟೆಕ್ಸ್ಟ್ ಅಥವಾ ಒಂದು ವ್ಯಾಲ್ಯೂಸ್ ಏನೇನಿರುತ್ತೆ ಅದನ್ನ ಎಲ್ಲನೂ ನಾವು ಸ್ಟ್ಯಾಕ್ ಮೇಲೆ ಪುಷ್ ಮಾಡ್ತೀವಿ. ಸೊ ಇಫ್ ಇನ್ನರ್ ಟ್ರೈ ಸ್ಟೇಟ್ಮೆಂಟ್ ಡಸ್ ನಾಟ್ ಹ್ಯಾವ್ ದ ಕ್ಯಾಚ್ ಹ್ಯಾಂಡ್ಲರ್ for a particular exception, the stack is unwound and the next statements catch handlers are inspected for a match. ಅಂದರೆ ಈಗ ಟ್ರೈ ಅನ್ನೋದು ಈಗ ಇನ್ನರ್ ಮತ್ತು ಔಟರ್ ಅಂತ ಒಂದು ಎರಡು ಟ್ರೈ ಸ್ಟೇಟ್ಮೆಂಟ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇನ್ನರ್ ಟ್ರೈ ಸ್ಟೇಟ್ಮೆಂಟಲ್ಲಿ ಏನಾದರೂ ಕ್ಯಾಚ್ ಅನ್ನೋದು ಇಲ್ಲ ಅಂದರೆ, ಈ ಒಂದು ಟ್ರೈಯಲ್ಲಿ ಎಕ್ಸೆಪ್ಷನ್ ಇದ್ದರೆ ಕ್ಯಾಚ್ ಅನ್ನೋದು ಅದನ್ನು ಹ್ಯಾಂಡಲ್ ಮಾಡುತ್ತೆ ಅಲ್ವಾ. ಸೊ ಇನ್ನರ್ ಟ್ರೈಗೆ ಏನಾದರೂ ಕ್ಯಾಚ್ ಅನ್ನೋದು ಇಲ್ಲ ಅಂದರೆ ಒಂದು ಪರ್ಟಿಕ್ಯುಲರ್ ಎಕ್ಸೆಪ್ಷನ್ಗೆ ಆ ಒಂದು ಸ್ಟ್ಯಾಕ್ ಅನ್ನೋದು ಸೇಮ್ ಅದೇ ರೀತಿನೇ ಇರುತ್ತೆ, ಏನು ಚೇಂಜ್ ಅನ್ನೋದು ಆಗೋದಿಲ್ಲ. ಬಟ್ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಕ್ಯಾಚ್ ಇರುತ್ತೆ ಅಲ್ವಾ, ಆ ಕ್ಯಾಚ್ ಹ್ಯಾಂಡ್ಲರು ಈ ಒಂದು ಎಕ್ಸೆಪ್ಷನ್ನ ಏನು ಹ್ಯಾಂಡಲ್ ಅನ್ನೋದು ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ, ಆ ಒಂದು ಕ್ಯಾಚ್ ಸ್ಟೇಟ್ಮೆಂಟ್ ಏನಿರುತ್ತೆ ಅಲ್ಲ ಅದು ಸಕ್ಸೀಡ್ ಆಗೋ ತನಕ, ಅಥವಾ ಈ ಒಂದು ಟ್ರೈ ಸ್ಟೇಟ್ಮೆಂಟ್ಸ್ ಎಷ್ಟಿದ್ರೆ ಅಷ್ಟೂ ಮುಗಿಯೋ ತನಕ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದೂ ಕ್ಯಾಚ್ ಸ್ಟೇಟ್ಮೆಂಟ್ ಏನಾದರೂ ಮ್ಯಾಚ್ ಆಗಿಲ್ಲ ಅಂದರೆ ಅವಾಗ ಏನಾಗುತ್ತೆ, ಈ ಒಂದು ಜಾವ ರನ್ ಟೈಮ್ ಏನಿರುತ್ತೆ ಅಲ್ವಾ ಅದೇನೇ ಈ ಒಂದು ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಏನಿದೆ, ಹಿಯರ್ ಇಸ್ ಅನ್ ಎಕ್ಸಾಂಪಲ್ ದಟ್ ಯೂಸಸ್ ನೆಸ್ಟೆಡ್ ಟ್ರೈ ಸ್ಟೇಟ್ಮೆಂಟ್ಸ್. ಅಂದರೆ ಇಲ್ಲಿ ತುಂಬ ಟ್ರೈ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನೋದನ್ನು ನೋಡ್ಬೋದು. ಸೊ ಇಲ್ಲಿ ಕ್ಲಾಸ್ ಏನಿದೆ, ನೆಸ್ಟ್ ಟ್ರೈ ಅಂತ ಇದೆ. ಸೊ ಅದಾದಮೇಲೆ ಒಂದು ಮೇನ್ ಮೆಥಡ್ ಇದೆ. ಸೊ ಇಲ್ಲೇನು ಟ್ರೈ, ಸೊ ಇದು ಆರ್ಗ್ಯುಮೆಂಟ್ ಲೆಂತ್ನ ನಾವು ಚೆಕ್ ಮಾಡ್ತಿದ್ದೀವಿ, ಅಂದರೆ ಇಂಟ್ ಎ ಇಸ್ ಈಕ್ವಲ್ಸ್ ಟು ಆರ್ಗ್ಯುಮೆಂಟ್ ಎ ಅಂತ ಬರ್ತಿದ್ವಿ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಈ ಒಂದು ಇಂಟ್ ಬಿ ಅನ್ನೋದು ಬರಿತಿದ್ದೀವಿ. ಸೊ ಇಂಟ್ ಬಿ ಏನು 42 ಡಿವೈಡೆಡ್ ಬೈ ಎ. ಸೊ ಈಗ ಯಾವುದೇ ರೀತಿ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಅನ್ನೋದು ಇಲ್ಲ ಅಂದರೆ ಈ ಒಂದು ಫಾಲೋಯಿಂಗ್ ಅಂದರೆ ಏನಿದೆ ಅಲ್ವಾ, ಈ 42 ಬೈ ಎ ಅದು ಡಿವೈಡ್ ಬೈ ಝೀರೋ ಎಕ್ಸೆಪ್ಷನ್, ಅಂದರೆ ಡಿವಿಷನ್ ಝೀರೋಯಿಂದ ಡಿವಿಷನ್ ಆಗೋದಿಲ್ಲ ಅಂತ ಬರುತ್ತೆ, ಅಥವಾ ಅರ್ಥಮೆಟಿಕ್ ಎಕ್ಸೆಪ್ಷನ್ ಅಂತಲೇ ಅನ್ಬೋದು. ಸೊ ಇದೇನಾದರೂ ಕರೆಕ್ಟ್ ಇತ್ತು ಅಂದರೆ ಎ ವ್ಯಾಲ್ಯೂ ಬಂದು ಪ್ರಿಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಒಂದು ಟ್ರೈ ಆಯಿತು. ನೆಕ್ಸ್ಟ್ ಇನ್ನೊಂದು ಟ್ರೈನ ಯೂಸ್ ಮಾಡ್ತೀವಿ, ಏಕೆಂದರೆ ಇದು ನೆಸ್ಟೆಡ್ ಟ್ರೈ ಅಲ್ವಾ, ಟ್ರೈ ಒಳಗೆ ಟ್ರೈ ಇರುತ್ತೆ. ಸೊ ಇನ್ನೊಂದು ಟ್ರೈನ ಯೂಸ್ ಮಾಡ್ತಿದ್ವಿ. ಸೊ ಇಲ್ಲೇನಾಯಿತು, ಈಗ ಒಂದು ಲೈನ್ ಏನಾದರೂ ಆರ್ಗ್ಯುಮೆಂಟ್ ಅನ್ನೋದು ಇತ್ತು ಅದನ್ನು ಯೂಸ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಏನಾಗುತ್ತೆ, ಈ ಒಂದು ಕೋಡ್ ಅನ್ನೋದು ಜನ್ರೇಟ್ ಆಗುತ್ತೆ. ಸೊ ಎ ಇಸ್ ಈಕ್ವಲ್ಸ್ ಟು 1 ಆ್ಯಂಡ್ ಎ ಇಸ್ ಈಕ್ವಲ್ಸ್ ಟು 1 ಬೈ ಎ ಮೈನಸ್ 1 ಅಂತ ಇದೆ. ಸೊ ಇದೇನು ಡಿವಿಷನ್ ಬೈ ಝೀರೋ ಅನ್ನೋದೊಂದು ಕಮೆಂಟಲ್ಲಿ ಇದೆ. ಸೊ ಇಲ್ಲಿ ಏನಾಗ್ತಿದೆ, 1 ಆಯಿತು. ಇಲ್ಲಿ ನೆಕ್ಸ್ಟ್ ಏನು, 2 ಲೈನ್ ಕಮಾಂಡ್ ಆರ್ಗ್ಯುಮೆಂಟ್ಸ್ನ ಯೂಸ್ ಮಾಡಿಕೊಂಡು, ಸೊ ಎ ಅನ್ನೋದು 2 ಅಂತ ಕನ್ಸಿಡರ್ ಮಾಡ್ಕೋತೀವಿ ಆ್ಯಂಡ್ CO42 ವಿಲ್ ಬಿ 99. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ತನಕ ಅಂದರೆ ಈಗ 0ಇಂದ 99 ತನಕ ಆಗೋಯ್ತು. ಸೊ ಅದಾದಮೇಲೂ ಇದೇನಾದರೂ ಇನ್ನೂ ಜಾಸ್ತಿ ಆರ್ಗ್ಯುಮೆಂಟ್ಸ್ನ ತಗೋತಿದೆ ಅಂದರೆ ಅಲ್ಲೇನಾಗುತ್ತೆ, ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್, ಅಂದರೆ ನಿಮ್ಮ ಒಂದು ಅರೇ ಇಂಡೆಕ್ಸು 99 ತನಕ ಅಷ್ಟೇ ಇದೆ ಆ್ಯಂಡ್ ನೆಕ್ಸ್ಟ್ ಮುಂದೆ ಇಲ್ಲ ಅನ್ನೋದನ್ನು ಸ್ಪೆಸಿಫೈ ಮಾಡುತ್ತೆ. ಆ್ಯಂಡ್ ಇದಾದಮೇಲೆ ಕ್ಯಾಚ್. ಸೊ ಈ ಒಂದು ಕ್ಯಾಚ್ ಅನ್ನೋದೇನಿದೆ ಅಲ್ವಾ, ಅಲ್ಲಿ ಈ ಏನು ಝೀರೋಯಿಂದ ಡಿವೈಡ್ ಮಾಡಿರ್ತೀರ ಅದೇನಾದರೂ ಎಕ್ಸೆಪ್ಷನ್ ಬಂದಿದ್ರೆ ಇಲ್ಲಿ ಲಾಸ್ಟಲ್ಲಿ ಡಿವೈಡ್ ಬೈ ಝೀರೋ ಪ್ಲಸ್ ಈ ರೀತಿ ಒಂದು ಪ್ರಿಂಟ್ ಅನ್ನೋದಾಗುತ್ತೆ. ಸೊ ಒಂದೊಂದು ಎಕ್ಸೆಪ್ಷನಿಗೂ ಕೊನೆಗೆ ಕ್ಯಾಚ್ ಅನ್ನೋದು ಅದನ್ನು ಹ್ಯಾಂಡಲ್ ಮಾಡ್ತಾ ಬರುತ್ತೆ.
ಸೊ ಇಲ್ಲಿ ಇದು ಬಂದು ಈ ರೀತಿ ಔಟ್ಪುಟ್ ಅನ್ನೋದು ಬರುತ್ತೆ. ಸೊ ಇದೇನು ನೆಸ್ಟೆಡ್ ಟ್ರೈ ಬಗ್ಗೆ. ಆ್ಯಂಡ್ ನಿಮ್ಮ ಈ ಒಂದು ಮಾಡ್ಯೂಲಿನ ಕೊನೆ ಇಂಪಾರ್ಟೆಂಟ್ ಕ್ವೆಶನ್ ನೋಡೋದಾದ್ರೆ, ಒಂದು ಜಾವಾ ಪ್ರೋಗ್ರಾಮ್ನ ಬಿಲ್ಡ್ ಮಾಡಬೇಕು ಏನಕ್ಕೆ ಬ್ಯಾಂಕಿಂಗ್ ಅಪ್ಲಿಕೇಶನ್ಗೋಸ್ಕರ. ಸೊ ಇದು ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡಬೇಕು. ಯಾವಾಗ ಈಗ ಯಾವುದೋ ಒಂದು ಪರ್ಸನ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅಂತ ಅನ್ಕೊಳ್ಳಿ, ನೀವು ಏನಾದರೂ ಒಂದು ಎ ಟಿ ಎಮ್ಗೆ ಹೋಗಿ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೇಕಾದ್ರೆ, ಈಗ ನಿಮ್ಮ ಬ್ಯಾಲೆನ್ಸ್ ಏನಾದರೂ ₹500 ಇದ್ದು ನೀವು ಅಲ್ಲಿ ವಿತ್ಡ್ರಾ ಮಾಡ್ಕೊಳ್ಬೇಕಾದ್ರೆ 1000 ಅಂತ ಎಂಟರ್ ಮಾಡಿದ್ರೆ ಅವಾಗ ನಿಮಗೆ ಏನಾಗುತ್ತೆ, ಆ 1000 ಏನಾದರೂ ನಿಮಗೆ ಬರುತ್ತಾ? ಇಲ್ಲ. ಸೊ ನಿಮಗೇನಾಗುತ್ತೆ, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ಬರುತ್ತೆ ಅಲ್ವಾ? ಸೊ ಇಲ್ಲಿ ನಾವು ಕಸ್ಟಮ್ ಎಕ್ಸೆಪ್ಷನ್ ಅನ್ನೋದನ್ನ ಒಂದು ಕ್ರಿಯೇಟ್ ಮಾಡಬೇಕು. ಸೊ ಫಸ್ಟ್ ನಾವೇನು ಮಾಡಿದೀವಿ, ಇನ್ಸಫಿಷಿಯೆಂಟ್ ಎಕ್ಸಾಂಪಲ್ ಎಕ್ಸೆಪ್ಷನ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿಕೊಂಡು ಅದು ಎಕ್ಸೆಪ್ಷನ್ ಅನ್ನೋದ್ರಿಂದ ಎಕ್ಸ್ಟೆಂಡ್ ಅಂದರೆ ಇಲ್ಲಿ ಇನ್ಹೆರಿಟೆನ್ಸ್ನ ಯೂಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಮೆಥಡ್ ಏನು ಬರೀತಿದ್ದೀನಿ, ಇನ್ಸಫಿಷಿಯೆಂಟ್ ಎಕ್ಸಾಂಪಲ್ ಎಕ್ಸೆಪ್ಷನ್, ಇದು ಒಂದು ಮೆಥಡ್ ಆ್ಯಂಡ್ ನೆಕ್ಸ್ಟ್ ಸೂಪರ್ ಆಫ್ ಮೆಸೇಜ್. ಸೊ ಇಲ್ಲಿ ಏನು ಮಾಡಬೇಕು, ಬ್ಯಾಂಕ್ ಅಕೌಂಟ್ ಕ್ಲಾಸ್ ಅನ್ನೋದನ್ನ ಒಂದನ್ನು ಕ್ರಿಯೇಟ್ ಮಾಡಬೇಕು. ಸೊ ಆ ರೀತಿ ಕ್ರಿಯೇಟ್ ಮಾಡಿದಾಗ ಅದಕ್ಕೆ ಒಂದು ಅಕೌಂಟ್ ಹೋಲ್ಡರ್ ನೇಮು ಮತ್ತು ಒಂದು ಬ್ಯಾಲೆನ್ಸ್ ಅನ್ನೋದು ಇರಬೇಕು. ಸೊ ಅವೆರಡು ನಾನು ಪ್ರೈವೇಟಲ್ಲಿ ಇಡ್ತಿದ್ದೀನಿ ಆ್ಯಂಡ್ ಅಕೌಂಟ್ ಹೋಲ್ಡರ್ ನೇಮ್ ಅನ್ನೋದು ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತೀವಿ. ಸೊ ಅದು ಸ್ಟ್ರಿಂಗ್ ಅಂತ, ಮತ್ತು ಬ್ಯಾಲೆನ್ಸ್ ಡಬಲಲ್ಲಿ ಇಟ್ಟಿದ್ದೀನಿ. ಸೊ ಕೆಲವ್ರ ಬ್ಯಾಲೆನ್ಸ್ ಜಾಸ್ತಿ ಇರ್ಬೋದಲ್ವಾ, ಸೊ ಆ ಒಂದು ಜಾಸ್ತಿ ನಂಬರ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಡಬಲ್ ಅಂತ ಬರ್ದಿರೋದು. ಆ್ಯಂಡ್ ನೆಕ್ಸ್ಟ್ ಪಬ್ಲಿಕ್ ಬ್ಯಾಂಕ್ ಅಕೌಂಟ್, ಇದು ಒಂದು ಮೆಥಡ್. ಸೊ ಅದೇನು, ಇದರೊಳಗೆ ಏನಿದೆ, ಅಕೌಂಟ್ ಹೋಲ್ಡರ್ ನೇಮು ಮತ್ತು ಇನಿಷಿಯಲ್ ಬ್ಯಾಲೆನ್ಸ್ ಎಷ್ಟಿತ್ತು ಅಂತ ಇದೆ. ಆ್ಯಂಡ್ ಇದಕ್ಕೆ ನಾವು ದಿಸ್ ಕೀವರ್ಡ್ ಯೂಸ್ ಮಾಡಿಕೊಂಡು ಈ ರೀತಿ ಅಕೌಂಟ್ ಹೋಲ್ಡರ್ ನೇಮ್ ಈ ರೀತಿ ಬರ್ಕೋಬೇಕು. ಸೊ ಇದೇನಕ್ಕೆ, ರೆಫರೆನ್ಸ್ಗೋಸ್ಕರ. ನಾವು ದಿಸ್ ಕೀವರ್ಡ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಪ್ರೀವಿಯಸ್ ಒಂದು ಮಾಡ್ಯೂಲ್ಸಲ್ಲಿ ಎಲ್ಲಾನು ಅಲ್ವಾ. ಸೊ ನೆಕ್ಸ್ಟ್ ಏನಿದೆ, ಈ ಒಂದು ಮನಿನ ವಿತ್ಡ್ರಾ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು. ಸೊ ಪಬ್ಲಿಕ್ ವೈಡ್ ವಿತ್ಡ್ರಾ ಅಂತ ಬರ್ಕೊಂಡು ಇಲ್ಲಿ ಥ್ರೋಸ್ನ ಯೂಸ್ ಮಾಡಿಕೊಂಡು ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಎಕ್ಸೆಪ್ಷನ್ ಅನ್ನೋದನ್ನು ಬರೆದು, ನಿಮ್ಮ ಅಮೌಂಟ್ ಏನಾದರೂ ಬ್ಯಾಲೆನ್ಸಿಗಿಂತೂ ಜಾಸ್ತಿ ಇದ್ದರೆ ಅವಾಗ ಏನಾಗುತ್ತೆ, ಅಂದರೆ ನೀವೀಗ ಒಂದು ಅಮೌಂಟ್ನ ಎಂಟರ್ ಮಾಡ್ತೀರಾ, ಆ ಅಮೌಂಟ್ ನಿಮ್ಮ ಬ್ಯಾಲೆನ್ಸ್ಗಿಂತೂ ಜಾಸ್ತಿ ಅಂದರೆ 500ಗಿಂತೂ 1000 ಜಾಸ್ತಿ ಅಲ್ವಾ. ಸೊ ಅದೇನಾಗುತ್ತೆ, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ಬರುತ್ತೆ. ಸೊ ಆವಾಗ ಈ ಒಂದು ವಿತ್ಡ್ರಾಲ್ ಅಂದರೆ ಏನು, ಮೈನಸ್ ಅಲ್ವಾ, ಸೊ ಡಿಡಕ್ಟ್ ಆಗೋದು. ಸೊ ಅದೇನಾದರೂ ನೀವು ಕರೆಕ್ಟ್ ಅಮೌಂಟ್ನ ಹಾಕಿದರೆ, ಅದು ಜಾಸ್ತಿ ಅಲ್ದಿರ ಕರೆಕ್ಟಾಗಿ ಅಮೌಂಟ್ ಹಾಕಿದರೆ ಏನಾಗುತ್ತೆ, ವಿತ್ಡ್ರಾಲ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅಂದರೆ ಅಮೌಂಟ್ ಡಿಡಕ್ಟ್ ಆಗಿ ವಿತ್ಡ್ರಾಲ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದೇ ರೀತಿ ವಿತ್ಡ್ರಾ ಆದಮೇಲೆ ನೀವು ಡೆಪಾಸಿಟನ್ನು ಮಾಡ್ತೀರಾ ಒಂದು ಬ್ಯಾಂಕಿಂಗ್ ಅಪ್ಲಿಕೇಶನ್ ಅಂದರೆ ಅಲ್ವಾ. ಸೊ ಡೆಪಾಸಿಟ್ ಮಾಡಬೇಕಾದ್ರೆ ಏನಾಗುತ್ತೆ, ಸೇಮ್ ಡೆಪಾಸಿಟ್ ಅನ್ನೋ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿ ಅದರೊಳಗೆ ಡಬಲ್ ಅಮೌಂಟ್ ಅಂತ ಬರೆದು, ಆ್ಯಂಡ್ ಇಲ್ಲಿ ಪ್ಲಸ್ ಆಗುತ್ತೆ, ಬ್ಯಾಲೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇದು ಬಂದು ಒಂದು ಅಸೈನ್ಮೆಂಟ್ ಆಪರೇಟರ್. ಸೊ ಪ್ಲಸ್ ಇಸ್ ಈಕ್ವಲ್ಸ್ ಟು ಅಮೌಂಟ್ ಅಂದರೆ ಆ ಒಂದು ಅಮೌಂಟ್ ಬ್ಯಾಲೆನ್ಸಿಗೆ ಆ್ಯಡ್ ಆಗುತ್ತೆ ಆ್ಯಂಡ್ ಡೆಪಾಸಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ನೀವು ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ ಏನು ಮಾಡಬೇಕು, ಪಬ್ಲಿಕ್ ಡಬಲ್ ಗೆಟ್ ಬ್ಯಾಲೆನ್ಸ್ ಅನ್ನೋ ಒಂದು ಇದನ್ನು ಕ್ರಿಯೇಟ್ ಮಾಡಿ ಮೆಥಡ್ನ ರಿಟರ್ನ್ ಬ್ಯಾಲೆನ್ಸ್ ಅಂತ ಕೊಟ್ಟರೆ ಬ್ಯಾಲೆನ್ಸ್ ಅನ್ನೋದು ರಿಟರ್ನ್ ಆಗುತ್ತೆ. ಸೊ ಇದು ಬಂದು ನಿಮ್ಮ ಒಂದು ಮಾಡ್ಯೂಲಲ್ಲಿರೋ ಲಾಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ನೀವು ಬೇಕಾದ್ರೆ ಲ್ಯಾಬಲ್ಲಿ ಏನು ಪ್ರೋಗ್ರಾಮ್ಸ್ ಇದೆ ಅದನ್ನು ರೆಫರ್ ಮಾಡ್ಕೋಬೋದು, ಆ ಪ್ರೋಗ್ರಾಮ್ಸನ್ನು ಬರಿಬೋದು. ಆ್ಯಂಡ್ ಇಲ್ಲಿಗೆ ನಿಮ್ಮ ಒಂದು ಮಾಡ್ಯೂಲ್ 4 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿರೋದಾದರೆ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.